ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಕಾವೇರಿ ನೀರಿನ ವಿಚಾರವಾಗಿ ತಾವ ಈಗಾಗಲೇ ಗಮನಿಸಿರುವಂತದ್ದು CWMA ಆದೇಶವನ್ನ ಶಿಫಾರಸು ಮಾಡಿದ್ದನ್ನ ಎತ್ತಿ ಹಿಡಿದಿತ್ತು. 3,500 ಕ್ಯೂಸೆಕ್ ನೀರು. ಆ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡಿನ ಅರ್ಜಿಯ ಶೀಘ್ರ ವಿಚಾರಣೆಗೆ ಒಪ್ಪಿಗೆ ನೀಡಲಾಗಿರೋದು. ಆಗಸ್ಟ್ 13ರ ಗುರುವಾರ ಸುಪ್ರೀಂ ಕೋರ್ಟ್ ಅಲ್ಲಿ ವಿಚಾರಣೆ ಆಗ್ಲಿಕ್ಕಿದೆ. ಕರ್ನಾಟಕದಿಂದ ಪ್ರತಿವಾದ ಮಂಡನೆ ನಿರೀಕ್ಷೆ. ನಾಳೆ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಮಹತ್ವದ ಸಭೆ. ಇದು ಬಹಳ ಮುಖ್ಯವಾದಂಥ ವಿಚಾರ. ಮೊದಲೇದೇನು ಅಂತಂದ್ರೆ ತಮಿಳುನಾಡಿನ ಅರ್ಜಿಯ ಶೀಘ್ರ ವಿಚಾರಣೆಗೆ ಒಪ್ಪಿಗೆಯನ್ನ ಕೊಟ್ಟಿರೋದು ಒಂದಾದ್ರೆ, ಸುಪ್ರೀಂ ಕೋರ್ಟ್ ಅಲ್ಲಿ ಆಗಸ್ಟ್ 13ಕ್ಕೆ ಹಿಯರಿಂಗ್. ಇದರ ಜೊತೆಗೆ ಮಹತ್ವದ ಸಭೆ ಕೂಡ. ಕಾವೇರಿ ನದಿ ನೀರು ವಿವಾದ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡಿನ ಅರ್ಜಿಯ ಶೀಘ್ರ ವಿಚಾರಣೆಗೆ ಒಪ್ಪಿಗೆಯನ್ನ ನೀಡಲಾಗಿರೋದು. ಆಗಸ್ಟ್ 13ರ ಗುರುವಾರ ಸುಪ್ರೀಂ ಕೋರ್ಟ್ ಅಲ್ಲಿ ವಿಚಾರಣೆ ನಡೆಯುತ್ತೆ. ಕರ್ನಾಟಕದಿಂದ ಪ್ರತಿವಾದ ಮಂಡನೆಯ ನಿರೀಕ್ಷೆ ಕೂಡ ಇರೋದು. ಸೊ ನಾಳೆ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಹಳ ಮಹತ್ವದ ಸಭೆ ಇರುವಂತದ್ದು. ಈ ಸಭೆ ಈ ಎಲ್ಲ ವಿಚಾರಗಳಿಗೆ ಬಹಳ ಮಹತ್ವವನ್ನ ಪಡೆದುಕೊಳ್ತಾ ಇದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಮಹತ್ವದ ಸಭೆ. ಅದರ ಬೆನ್ನಲ್ಲೇ ನಾಳೆ ಮಧ್ಯಾಹ್ನವೇ CWMA ಸಭೆ ಕೂಡ, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ ಕೂಡ ಇರೋದು. ತಮಿಳುನಾಡಿಗೆ ಇದುವರೆಗೆ ನೀರು ನಿರ್ವಹಣಾ ಪ್ರಾಧಿಕಾರದ ವಿಚಾರವಾಗಿ ಅಂದ್ರೆ ಇಲ್ಲಿವರೆಗೂ ಹರಿಸಿದ ನೀರಿನ ಪ್ರಮಾಣದ ಪರಿಶೀಲನೆ. CWMA ಆದೇಶದಿಂದ ಜುಲೈ 30ರಿಂದ ಬಿಡಬೇಕಾಗಿದ್ದ ನೀರಿನ ಪ್ರಮಾಣ 4 TMC. ನಿಮಗೆಲ್ಲ ಗೊತ್ತಿರುವ ಹಾಗೆ 15 ದಿನಗಳ ಕಾಲ 3,500 ಕ್ಯೂಸೆಕ್ ನೀರನ್ನ ಹರಿಸಬೇಕು. ಅದು ಟೋಟಲ್ ಆಗಿ 4 TMC ಆಗುತ್ತೆ ಅನ್ನುವಂಥದ್ದಿತ್ತು. ಸೊ ಇಲ್ಲಿವರೆಗೂ ಆಸ್ ಪರ್ ಶಿಫಾರಸು ಮಾಡಿದ ಪ್ರಕಾರವಾಗಿ ಎಷ್ಟು ನೀರನ್ನ ಹರಿಸಲಾಗಿದೆ? ಜುಲೈ 28ಕ್ಕೆ CWRC ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಶಿಫಾರಸು ಮಾಡಿತು. ಪ್ರತಿದಿನ 3,500 ಕ್ಯೂಸೆಕ್ ನೀರಿನಂತೆ 15 ದಿನ ನೀರು ಹರಿಸಬೇಕಾಗಿತ್ತು. ಉತ್ತಮ ಮಳೆ ಆಗದ ಕಾರಣ ನದಿಗೆ ಶಿಫಾರಸಿಗಿಂತ ಹೆಚ್ಚು ನೀರು, ಅಂದ್ರೆ ಮಳೆ ಆಯಿತು, ಉತ್ತಮ ಮಳೆ ಆಗಿದ್ದರಿಂದ ಶಿಫಾರಸಿಗಿಂತ ಹೆಚ್ಚು ನೀರು ಹರಿಸುವಂತ ಕೆಲಸ. ಈಗ ಮುಖ್ಯವಾದಂತ ವಿಚಾರ ಏನು ಅಂತಂದ್ರೆ 3,500 ಕ್ಯೂಸೆಕ್ ನೀರನ್ನ ಹರಿಸುವ ಹಿನ್ನೆಲೆ ಈಗ ಸದ್ಯಕ್ಕೆ ಇಲ್ಲಿವರೆಗೂ ಎಷ್ಟು ಕ್ಯೂಸೆಕ್ ನೀರನ್ನ ಹರಿಬಿಡಲಾಗಿದೆ, ನಾಳೆಯ ಮೀಟಿಂಗ್ ಯಾವ ವಿಚಾರಗಳಿಗೆ ಮಹತ್ವ ಪಡೆದುಕೊಳ್ಳುತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಂದ್ರ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಂದ್ರ, ನಾಳಿನ ಈ ಸಭೆ ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ, ಏನೆಲ್ಲ ಬೆಳವಣಿಗೆಗಳ ನಿರೀಕ್ಷೆನ ಮಾಡ್ಬೋದು ನಾವು? ಖಂಡಿತವಾಗಿಯೂ ಬಹಳ ಮಹತ್ವಪೂರ್ಣ ಪಾಟೀಲ್ರೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನೋಡಿ, ಕಳೆದ ಸಭೆ ಇದಕ್ಕಿಂತಲೂ ಹೆಚ್ಚು ಕುತೂಹಲ ಇತ್ತು. ಯಾವ ಕಾರಣಕ್ಕಾಗಿ? ತಮಿಳುನಾಡು ನೀರು ಬೇಕೇ ಬೇಕು ಅಂತ ಕೇಳ್ತಾ ಇತ್ತು. ಅದಕ್ಕೆ ಸರಿಯಾಗಿ ಮೊದಲು CWRC ಜುಲೈ 28ನೇ ತಾರೀಕು CWRC ಶಿಫಾರಸು ಮಾಡುತ್ತೆ. ಪ್ರತಿನಿತ್ಯ 3,500 ಕ್ಯೂಸೆಕ್ಸ್ನಂತೆ 15 ದಿನದಲ್ಲಿ 4.5 TMC ನೀರನ್ನು ತಮಿಳುನಾಡಿಗೆ ಹರಿಸಬೇಕು ಅಂತ. ಅವತ್ತಿನ ನಮ್ಮ ಕರ್ನಾಟಕದ ಪರಿಸ್ಥಿತಿನೇ, ಅವತ್ತಿಗೆ ಕರ್ನಾಟಕದ ಪರಿಸ್ಥಿತಿ ಆಗಿತ್ತು ಅಂದರೆ ಬರಗಾಲದ ಛಾಯೆ, ಎಲ್ಲೋ ಅಲ್ಲಲ್ಲಿ ಇಲ್ಲಲ್ಲಿ ಮಳೆ ಆಗ್ತಾ ಇತ್ತು. ಹೀಗಿರುವಾಗ ತಮಿಳುನಾಡಿಗೆ ನೀರು ಹರಿಸಿದ್ರೆ ಕುಡಿಯೋಕೆ ನೀರು ಇರಲ್ಲ ಅನ್ನೋ ಪರಿಸ್ಥಿತಿ. ಆದರೆ ನೋಡಿ, ಜುಲೈ 29ರ ಬೆಳಗ್ಗೆ 8 ಗಂಟೆಯಿಂದ ನೀರು ಹರಿಸಬೇಕು ಅನ್ನೋದಿತ್ತು ಅದರ ಶಿಫಾರಸಿನಲ್ಲಿ. ಅದಾದ ನಂತರ CWMA ಆದೇಶ ಮಾಡುತ್ತೆ. ಸೊ ಅದು CWRC ಶಿಫಾರಸನ್ನು ಎತ್ತಿಡಿಯುತ್ತೆ. ಸರ್ವಪಕ್ಷ ಸಭೆಯೂ ಕೂಡ ಕರೀತಾರೆ. ಅದಕ್ಕೆ ಸರಿಯಾಗಿ ಕರ್ನಾಟಕದಲ್ಲಿ ಮಳೆ ಕೂಡ ಶುರು ಆಗುತ್ತೆ. ಅಂದರೆ ಎಲ್ಲಿ ಕಾವೇರಿ ಜಲಾನಯನ ಪ್ರದೇಶ ಇದೆ, ಈ ಎಲ್ಲ ಡ್ಯಾಮ್ಗಳಿಗೂ ನೀರು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಅದೇ ಕಾರಣಕ್ಕಾಗಿ 13 ದಿನ ಆಗಿದೆ ಇವತ್ತಿಗೆ. 13 ದಿನಕ್ಕೆ 7.5 TMC, ಅಂದರೆ ಅವ್ರು ಹೇಳಿದ್ದು 4.5 TMC ಹರಿಸಬೇಕು ಅಂತ. ಇವತ್ತಿಗೆ 4 TMC ಹರಿಬೇಕಿತ್ತು 13 ದಿನಕ್ಕೆ. ಆದರೆ 7.5 TMC ನೀರು ಈಗಾಗಲೇ ತಮಿಳುನಾಡಿಗೆ ಹರಿದಿದೆ. ಅಲ್ಲಿಗೆ ನಾವು ಕರ್ನಾಟಕ ಇನ್ನೂ ಹೆಚ್ಚಿಗೆ 3 TMC ನೀರನ್ನು ಹೆಚ್ಚುವರಿಯಾಗಿ ಈಗಾಗಲೇ ಹರಿಸಿದೆ ಅನ್ನೋದು ಅಧಿಕೃತವಾಗಿರುವಂಥ ಲೆಕ್ಕ. ಇದು ಬಿಳುಗಿಂಡ್ಲು ಮಾಪನ ಕೇಂದ್ರದ ಪ್ರಕಾರವೇ ಇಷ್ಟು ನೀರು ಹರಿತಾ ಇದೆ ಅನ್ನೋದು. ಆದರೆ ಜುಲೈ 28ಕ್ಕೆ ನೋಡಿ, ಬಿಳುಗಿಂಡ್ಲುವಿನಲ್ಲಿ ಸಂಚಿನ ಹರಿವು ಎಷ್ಟಿತ್ತು ಅಂದರೆ ಕೇವಲ 176 ಕ್ಯೂಸೆಕ್ಸ್. ಆದರೆ ವರ್ಣದೇವನ ಕೃಪೆ ಈ ಸರ್ಕಾರವನ್ನು ಕಾಪಾಡ್ತಾ ಇದೆ ಅಂತ ಕುಮಾರಸ್ವಾಮಿ ಅವರು ಬಂದು ಸರ್ವಪಕ್ಷ ಸಭೆಯಲ್ಲಿ ಹೇಳೋದ್ರಲ್ಲ, ಆ ವರ್ಣದೇವನ ಕೃಪೆಯಿಂದಾಗಿ ಕಳೆದ 13 ದಿನದಲ್ಲಿ 7.5 TMC ನೀರು ತಮಿಳುನಾಡಿಗೆ ಹರಿದಿದೆ. ಹೀಗಾಗಿ ಸಹಜವಾಗಿ ಬಹುಶಃ ನಾಳೆ ಅವರು ತಮಿಳುನಾಡಿನವರು ಸಹಜವಾಗಿ ಇನ್ನೂ ಹೆಚ್ಚಿಗೆ ನೀರು ಬೇಕಿದೆ ಅನ್ನುವಂಥ ವಾದವನ್ನು ಮುಂದಿಡ್ಬೋದೇನೋ. ಆದರೆ ಈಗ ಹಿಂದೆ CWMA ಏನು ಆದೇಶವನ್ನು ಮಾಡಿತ್ತು ಅದಕ್ಕಿಂತಲೂ ಹೆಚ್ಚಿಗೆ ನೀರು ತಮಿಳುನಾಡಿಗೆ ಕರ್ನಾಟಕ ಹರಿಸಿದೆ ಅನ್ನುವಂಥದ್ದು ವಾಸ್ತವದ ಲೆಕ್ಕ. ಶ್ರೀಪಾದ್.
ಈಗ ವೀರೇಂದ್ರ ಶಿಫಾರಸ್ಸಿನ ಪ್ರಕಾರವಾಗಿ 4 TMC ನೀರನ್ನು ಹರಿಸಬೇಕಾಗಿತ್ತು. ಆದರೆ ಸಕಾಲಕ್ಕೆ ಮಳೆ ಬಂತು, ಕಾವೇರಿ ಕೊಳದಲ್ಲಿ ನೀರು ತುಂಬಿಕೊಂತು, ಹಿಂಗಾಗಿ 7.5 TMC ನೀರನ್ನು ಹರಿಸಲಾಗಿರೋದು, ಹೆಚ್ಚುವರಿಯಾಗಿ ನೀರನ್ನು ಹರಿಸಲಾಗಿದೆ. ನಾವೀಗ ಈ ಹಿಂದೆ 2024-25 ಸಾಲನ್ನು ನೋಡಿದಾಗ ಸುಪ್ರೀಂ ಕೋರ್ಟ್ ಆರ್ಡರ್ ಇಸ್ ವೆರಿ ಕ್ಲಿಯರ್. ಏನು ಹೇಳುತ್ತೆ? 177 TMC ನೀರನ್ನು ತಮಿಳುನಾಡಿಗೆ ಅಟ್ ಎನಿ ಕಂಡೀಷನ್ ನಾವು ರಿಲೀಸ್ ಮಾಡಬೇಕು ಅಂತಿದೆ. ನಾವು ಕಳೆದ ಸಾರಿ ಮಳೆ ಆದಂಥ ಟೈಮ್ನಲ್ಲಿ 330 TMC ನೀರನ್ನು ಹೆಚ್ಚುವರಿಯಾಗಿ ಹರಿಸಿತ್ತವರಿಗೆ. ಈಗ ಪರಿಸ್ಥಿತಿ ಹೆಂಗಿದೆ? ಸಂಕಷ್ಟವನ್ನು ಹಂಚಿಕೊಳ್ಳಿ ನಮ್ಮ ಜೊತೆಗೆ ಅನ್ನುವಂತಹ ಪ್ರಶ್ನೆ, ಮುತ್ಸದ್ದಿತನವನ್ನ DK ಶಿವಕುಮಾರ್ ಅವರು ತೋರಿಸಬೇಕಾಗಿರೋದು, ಜೊತೆಗೆ ಆ ಕಡೆ ಮುಖ್ಯಮಂತ್ರಿ ಅಂದ್ರೆ ತಮಿಳುನಾಡಿನ ಮುಖ್ಯಮಂತ್ರಿಯು ತೋರಿಸಬೇಕು ಅಂತ ಹೇಳಿ. ಆದಾಗ್ಯೂ ಕೂಡ ಇಂಥ ಸಂಕಷ್ಟದ ಸಮಯದಲ್ಲೂ ಕೂಡ 7.5 TMC ನೀರನ್ನ ಹೆಚ್ಚುವರಿಯಾಗಿ ಕೊಟ್ಟಾಗ ಈಗ ತಮಿಳುನಾಡಿನವರು ಮತ್ತೆ ವಾದ ಮಾಡಬಹುದು, ಇಲ್ಲ ಇಲ್ಲ ಬ್ಯಾಕ್ಲಾಗ್ ವಾಟರ್ ನಮಗೆ ಬೇಕು, ಆ ಬ್ಯಾಕ್ಲಾಗ್ ವಾಟರ್ ನೀರನ್ನು ನೀವು ಯಾವಾಗ ಬರ್ತೀರಿ, ಈಗ ನೀರು ಬಂದಿದೆಯಲ್ಲ ಬಿಡಬೇಕು ಅಂತ ಮೋಸ್ಟ್ಲಿ ಅವರು ವಾದ ಇಡಬಹುದು. ಕೌಂಟರ್ ವಾದ ರಾಜ್ಯದ ಅಧಿಕಾರಿಗಳಿಂದ ಯಾವ ರೀತಿ ಆಗುತ್ತೆ ಈ ಸಂದರ್ಭದಲ್ಲಿ, ಇದ್ರ ಬಗ್ಗೆಯೂ ನಾವು ಮಾತಾಡ್ಬೋದಲ್ವಾ? ಎಸ್ ಪಾಟೀಲ್, ನೋಡಿ ಹಿಂದೆ ಕೂಡ ಕೌಂಟರ್ ವಾದವನ್ನು ಮುಂದಿಟ್ಟಿದ್ದಾರೆ. ಏನು ಹೇಳಿದ್ರು ಅಂದರೆ ಕರ್ನಾಟಕದ ಅಧಿಕಾರಿಗಳು, ನೋಡಿ ಸುಪ್ರೀಂ ಕೋರ್ಟ್ನ ಆದೇಶದಲ್ಲೇ ಇರುವಂಥ ಮತ್ತೊಂದು ಅಂಶ ಏನಂದರೆ ಕೇವಲ ನೀರನ್ನ ಹಂಚ್ಕೊಳ್ಳೋದಲ್ಲ, ಸಂಕಷ್ಟವನ್ನು ಹಂಚ್ಕೊಳ್ಬೇಕು ಅಂತ ಸುಪ್ರೀಂ ಕೋರ್ಟ್ನ ಅಬ್ಸರ್ವೇಷನ್ಲಿ ಇದೆ. ಇದು ನೀವು ಕೇವಲ ನೀರು ಹಂಚ್ಕೊಳ್ಳೋದು ಅಷ್ಟೇ ಅಲ್ಲ, ಸಮೃದ್ಧಿಯ ಕಾಲದಲ್ಲಿ ನೀರನ್ನು ಹಂಚ್ಕೊಳ್ಳಿ, ಸಂಕಷ್ಟದ ಕಾಲದಲ್ಲಿ ಸಂಕಷ್ಟವನ್ನು ಹಂಚ್ಕೋಬೇಕು ಅನ್ನುವಂಥದ್ದು. ಅದೇ ಕಾರಣಕ್ಕಾಗಿ ಸಂಕಷ್ಟ ಸೂತ್ರದ ಪ್ರಕಾರ ತಮಿಳುನಾಡಿನ ಅಧಿಕಾರಿಗಳು ಮುಂದಿಟ್ಟ ವಾದ ಏನು ಅಂದರೆ, ಆಯ್ತು ಸ್ವಾಮಿ ಸಂಕಷ್ಟ ಸೂತ್ರದ ಪ್ರಕಾರವೇ, ಅಂದರೆ ಈ ಹಿಂದೆ ಸಂಕಷ್ಟ ಬಂದ ಸಂದರ್ಭದಲ್ಲಿ, ಈ ಹಿಂದೆ 2002, 2003ರಲ್ಲಿ ಬರಗಾಲದ ಸಂದರ್ಭಗಳಲ್ಲಿ, ಅದಾದ ನಂತರ 2016ರಲ್ಲಿ ಬರಗಾಲ ಬಂದ ಕಾಲದಲ್ಲಿ, ಸಂಕಷ್ಟದ ಕಾಲದಲ್ಲೂ ಕೂಡ 9 TMC ನೀರು ಕೊಡಬೇಕು ಅಂತ ಇತ್ತು. ಆ ಲೆಕ್ಕದ ಪ್ರಕಾರ 9 TMC ನೀರು ಕೊಡಿ ಅಂತ ಅವ್ರು ವಾದ ಮುಂದಿಟ್ಟಿದ್ದಾಗಿತ್ತು. ಆದರೆ ಅದನ್ನು ಪುರಸ್ಕರಿಸಲಿಲ್ಲ. ಯಾಕಂದರೆ IMD ಅಧಿಕಾರಿಗಳು ಕೊಟ್ಟಂಥ ವಾಸ್ತವದ ಲೆಕ್ಕವನ್ನು ಮುಂದಿಟ್ಟುಕೊಂಡು ಕಡೆಗೆ ಪ್ರತಿನಿತ್ಯ 3,500 ಕ್ಯೂಸೆಕ್ಸ್ನಂತೆ 4.5 TMC ನೀರನ್ನು ಹರಿಸಿ ಅನ್ನುವಂಥ ಆದೇಶವನ್ನು ಮಾಡಿತ್ತು. ಅದಕ್ಕೂ ಹೆಚ್ಚಿಗೆ ಈಗಾಗಲೇ ಕರ್ನಾಟಕದಿಂದ ಹೋಗಿದೆ. ಬಹುಶಃ ನಾಳೆ ಆ ವಾದವನ್ನು ಮುಂದಿಡ್ಬೋದು. ಸಂಕಷ್ಟ ಸೂತ್ರದ ಪ್ರಕಾರ ನಮಗೆ, ಅಂದರೆ ಸಂಕಷ್ಟ ಸೂತ್ರ ಅಂತಲೇ ಅಧಿಕೃತ ಅಲ್ಲ, ಹಿಂದಿನ ಸಂಕಷ್ಟದ ಸಂದರ್ಭದಲ್ಲಿ ಹೇಗೆಲ್ಲ ನೀರನ್ನು ಕೊಟ್ಟಿದ್ದಾರೋ ಅದರ ಪ್ರಕಾರ 9 TMC ನೀರನ್ನು ಕೊಟ್ಟಿಲ್ಲ ಅನ್ನುವಂಥ ವಾದವನ್ನು ಮುಂದಿಡ್ಬೋದು. ಅದಕ್ಕಿಂತಲೂ ಮುಖ್ಯ ಶಿವಪಾದ್, ಈಗ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು, ಗುರುವಾರ ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡಿನ ಅರ್ಜಿ ಕೂಡ ಬರ್ತಾ ಇದೆ. ಅದು ಮೇಕೆದಾಟು ಯೋಜನೆ ವಿಚಾರವಾಗಿ ಆದರೂ ಕೂಡ, ನೋಡಿ ಮೇಕೆದಾಟು ಕೂಡ ಕಾವೇರಿ ನದಿ ನೀರಿನ ವಿಚಾರವೇ ಅಲ್ವಾ. ಅಂದರೆ ವಿಸ್ತೃತವಾದ DPR ಅದನ್ನು ಈಗ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಅಗೈನ್ ಅದನ್ನು ಪರಿಷ್ಕರಣೆ ಮಾಡಿ ಕಳಿಸ್ತಾ ಇದೆ. ಅದರಲ್ಲಿ 35 TMC ನೀರಿನ ಬದಲು 50 TMC ನೀರು ಅಂತ ಏನು ತೋರಿಸಿದ್ದಿತ್ತು, ಅದಕ್ಕೆ ಅಂದರೆ ಅದನ್ನು ಪರಿಷ್ಕರಣೆ ಮಾಡಿ ಅನ್ನುವಂಥದ್ದು. ಹಾಗೆ ತಮಿಳುನಾಡಿನ ಆಕ್ಷೇಪ ಕೂಡ ಅದೇ ನಿಟ್ಟಿನಲ್ಲಿದೆ. ಆ ವಾದದ ಜೊತೆಗೆ ತಮಿಳುನಾಡು ಕಾವೇರಿ ನದಿ ನೀರಿನ ವಿಚಾರವನ್ನು ಕೂಡ ಅಲ್ಲಿ ಪ್ರಸ್ತಾವ ಮಾಡಿದರೆ ಖಂಡಿತವಾಗಿ ಸುಪ್ರೀಂ ಕೋರ್ಟ್ ಯಾವ ನಿಲುವನ್ನು ತೆಗೆದುಕೊಳ್ಳುತ್ತೆ ಅದು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಪಾಟೀಲ್, ಓಕೆ, ಥ್ಯಾಂಕ್ ಯು ವೀರೇಂದ್ರ ಮಾಹಿತಿಗೆ. ಸದ್ಯದಲ್ಲಿ ರಾಜ್ಯಕ್ಕೆ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತಂದ್ರೆ, ಮೊನ್ನೆ 19 ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಅವರಿಗೆ ಇನ್ನೂವರೆಗೂ ಖಾತೆ ಹಂಚಿಕೆ ಅನ್ನುವಂಥದ್ದು ಆಗಿಲ್ಲ. ಆಗಸ್ಟ್ 13ನೇ ತಾರೀಕಿಂದ ಅಧಿವೇಶನ ಬೇರೆ ಆರಂಭ ಆಗ್ತಾ ಇದೆ. ಖಾತೆ ಹಂಚಿಕೆ ಮಾಡದಂತಹ ಸಂದರ್ಭದಲ್ಲಿ ಖಾತೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಬಂದರೆ ಅದಕ್ಕೆ ಉತ್ತರವನ್ನು ಯಾರು ಕೊಡ್ತಾರೆ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಬಹಳ ಮುಖ್ಯವಾದಂತಹ ವಿಚಾರ ಏನು ಅಂತಂದ್ರೆ ವೀಕ್ಷಕರೇ, 19 ಜನರಿಗೆ ಈವರೆಗೂ ಯಾವುದೇ ಖಾತೆಯನ್ನು ಹಂಚಿಕೆ ಮಾಡಿಲ್ಲ. ಖಾತೆ ಇಲ್ಲದ ಸಚಿವರು ಅಧಿವೇಶನದಲ್ಲಿ ಹೇಗೆ ಪಾತ್ರ ನಿರ್ವಹಿಸಬೇಕು, ಏನು ಮಾಡಬೇಕು ಅನ್ನೋದು ಈಗ ಪ್ರಶ್ನೆ ಆಗಿದೆ. ಆಗಸ್ಟ್ 13ರಿಂದ ಮುಂಗಾರು ಅಧಿವೇಶನ ಆರಂಭ ಆಗುತ್ತೆ. ಸದನದಲ್ಲಿ ವಿಪಕ್ಷದ ಶಾಸಕರು ಕೇಳುವ ಇಲಾಖಾವಾರು ಪ್ರಶ್ನೆಗಳಿಗೆ ಯಾವ ಸಚಿವರು ಉತ್ತರ ನೀಡಬೇಕು ಅನ್ನೋ ಗೊಂದಲ ಇದೆ. ಇದೇ ಮೊದಲ ಬಾರಿಗೆ ಬಹುತೇಕ ಸಚಿವರ ಬಳಿ ಖಾತೆಗಳು ಇಲ್ಲ. ಆದ್ದರಿಂದ ಬಹುತೇಕ ಇಲಾಖೆಗಳು CM ಹಾಗೂ 13 ಜನ ಸಚಿವರ ಅಧೀನದಲ್ಲಿದೆ. ಉಳಿದ 19 ಜನ ಸಚಿವರು ಖಾತೆಗಳು ಇಲ್ಲದೆ ಕೂರುವ ಅನಿವಾರ್ಯತೆ ಸೃಷ್ಟಿಯಾಗಿರೋದು ಇತಿಹಾಸದಲ್ಲಿ ಮೊದಲು ಅನ್ನೋ ಚರ್ಚೆ ಶುರುವಾಗಿದೆ. ವೈಚಿತ್ರ್ಯ ಅಂತ ಆರಂಭದಲ್ಲಿ ಹೇಳ್ತಾ ಇದ್ನಲ್ಲ, ಆ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾರಾಗಿಲ್ಲ, ಒಂದೇ ಒಂದು ಕಾಲಿದೆ ಅಷ್ಟೇ. ಅದೇ ಒಂದು ಕಾಲಿದೆ, ಮಹಿಳೆ ಕೋಟ ಅಂತ ಒಂದು ಮಹಿಳೆ ಕೊಡ್ಲೇಬೇಕು. ಅದು ಯಾವಾಗ ಆಗ್ಬೋದು? ಒಂದ್ 2 ದಿನ ಅಥವಾ ಅದೇನು ಅಷ್ಟು ಅರ್ಜೆಂಟ್ ಏನಿಲ್ಲ. ಮಹಿಳೆ ಕೊಡ್ಬೇಕು, ಕೊಡ್ತೀವಿ. ಯಾರಾಗಿಲ್ಲ, ಒಂದೇ ಒಂದು ಕಾಲಿದೆ ಅಷ್ಟೇ. ಅದೇ ಒಂದು ಕಾಲಿದೆ, ಮಹಿಳೆ ಕೋಟ ಅಂತ ಒಂದು ಮಹಿಳೆ ಕೊಡ್ಲೇಬೇಕು. ಅದು ಯಾವಾಗ ಆಗ್ಬೋದು? ಒಂದ್ 2 ದಿನ ಅಥವಾ ಅದೇನು ಅಷ್ಟು ಅರ್ಜೆಂಟ್ ಏನಿಲ್ಲ. ಮಹಿಳೆ ಕೊಡ್ಬೇಕು, ಕೊಡ್ತೀವಿ. ಯಾರಾಗಿಲ್ಲ, ಒಂದೇ ಒಂದು ಕಾಲಿದೆ ಅಷ್ಟೇ. ಅದೇ ಒಂದು ಕಾಲಿದೆ, ಮಹಿಳೆ ಕೋಟ ಅಂತ ಒಂದು ಮಹಿಳೆ ಕೊಡ್ಲೇಬೇಕು. ಅದು ಯಾವಾಗ ಆಗ್ಬೋದು? ಒಂದ್ 2 ದಿನ ಅಥವಾ ಅದೇನು ಅಷ್ಟು ಅರ್ಜೆಂಟ್ ಏನಿಲ್ಲ. DK ಶಿವಕುಮಾರ್ ಅವರ ಪರಿಸ್ಥಿತಿ ಹೆಂಗೆ ಅಂತಂದ್ರೆ, ಒಂದು ರೀತಿ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಂತಹ ಪರಿಸ್ಥಿತಿ. ಈಗ ಎಷ್ಟೋ ಜನರಿಗೆ ಖಾತೆಗಳ ಹಂಚಿಕೆ ಆಗಿಲ್ಲ. 19 ಜನರಿಗೆ ಖಾತೆಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬಂದ್ರೆ ಉತ್ತರನ DK ಶಿವಕುಮಾರ್ ಅವರು ಕೊಡ್ತಾರಾ?
ಪರಿಷತ್ಗೂ ಹೋಗಿ ಅವರೇ ಉತ್ತರಿಸ್ತಾರಾ? ನಾನಾ ರೀತಿಯ ಪ್ರಶ್ನೆಗಳಿರೋದು ಒಂದಾದರೆ, ಇತಿಹಾಸವನ್ನು ಸೃಷ್ಟಿ ಮಾಡೋದಕ್ಕೆ ಈಗಾಗಲೇ ರೆಡಿ ಆಗಿದ್ದಾರಾ ಅನ್ನೋಂಥದ್ದು. ಯಾಕಂದರೆ ನಮ್ಮ ರಾಜ್ಯದ ರಾಜಕಾರಣದ ಇತಿಹಾಸವನ್ನು ನೋಡಿದಾಗ ಖಾತೆ ಹಂಚಿಕೆ ಆಗದೆ ಯಾವ ಸಚಿವರು ಕೂಡ ಅಧಿವೇಶನಕ್ಕೆ ಹೋಗಿಲ್ಲ, ಅಧಿವೇಶನವನ್ನು ಫೇಸ್ ಮಾಡಿಲ್ಲ. ಈಗ 19 ಜನ ಸಚಿವರಿದ್ದಾರೆ. ಪರಿಸ್ಥಿತಿ ಹೆಂಗೆ? ಸಚಿವರಿದ್ರೂ ಕೂಡ ಸಚಿವರಿಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವರೆಲ್ಲರೂ ಕೂಡ ನಾಳೆ ಫಸ್ಟ್ ರೋದಲ್ಲೇ ಕೂರ್ತಾರೆ ಅಂತ ಇಟ್ಕೊಳ್ಳಿ. ಅವ್ರಿಗೆ ಇಂಥ ಖಾತೆ ಅಂತ ಕೊಟ್ಟಿಲ್ಲ. ಉದಾಹರಣೆ ಬಸವಂತಪ್ಪ ಅಂತ ಇಟ್ಕೊಳ್ಳಿ, ಮಾಯಕೊಂಡದ ಶಾಸಕರು. ಬಸವಂತಪ್ಪ ಅವರು ಸಚಿವರಾಗಿದ್ದಾರೆ, ನಾಳೆ ಬರ್ತಾರೆ ಅಧಿವೇಶನಕ್ಕೆ, ಸಚಿವರು ಅಂತ ಹೇಳಿ ಕೂರ್ತಾರೆ. ಆದರೆ ಅವರು ಯಾವ ಖಾತೆ, ಯಾವ ಇಲಾಖೆಯನ್ನು ರಿಪ್ರೆಸೆಂಟ್ ಮಾಡ್ತಿದ್ದಾರೆ, ಯಾರು ಕೇಳುವ ಪ್ರಶ್ನೆಗೆ ಯಾವ ರೀತಿ ಉತ್ತರಿಸಬೇಕು, ಹೀಗೆ ನಾನಾ ರೀತಿಯ ಗೊಂದಲಗಳಿದೆ. ಹಿಂಗಾಗಿ ನಾನು ಹೇಳ್ತಾ ಇದ್ದದ್ದೇನು ಅಂತಂದ್ರೆ, ಇದು ಇತಿಹಾಸ. 19 ಜನ ಸಚಿವರಿಗೆ ಖಾತೆ ಎನ್ನುವಂಥದ್ದು ಇಲ್ಲ. ಹಾಗಿದ್ದರೆ ಖಾತೆ ಹಂಚಿಕೆ ಆಗದೆ ಇದ್ದರೆ ಹೇಗೆ ನಿಭಾಯಿಸ್ತಾರೆ ಮುಖ್ಯಮಂತ್ರಿಗಳು ಅನ್ನುವಂತಹ ಪ್ರಶ್ನೆ ಇದೆ. ಎಲ್ಲ ಪ್ರಶ್ನೆಗಳಿಗೂ ಅವರೇ ಉತ್ತರ ಕೊಡ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ನಾನೊಬ್ಬನೇ, ಈಗಾಗಲೇ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ನಾನೊಬ್ಬನೇ ಸಾಕ್ಬಿಡ್ರಿ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಅಂತ. ಇಸ್ ಇಟ್ ಪಾಸಿಬಲ್? ಎಲ್ಲ ರೀತಿಯ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡ್ತಾರಾ? ಪರಿಷತ್ಗೂ ಹೋಗ್ಬೇಕು ಅವರು, ಕೌನ್ಸಿಲ್ ಹೌಸ್ಗೆ ಹೋದಾಗ ಅಲ್ಲಿಯೂ ಅವರೇ ಉತ್ತರ ಕೊಡ್ತಾರಾ? 19 ಖಾತೆಗಳ ಹಂಚಿಕೆ, 19 ಖಾತೆಗಳ ಹಂಚಿಕೆ ಆಗಬೇಕಾಗಿದೆ. ಸೊ ಹಂಚಿಕೆಯಾಗದ ಖಾತೆಗಳ ಪ್ರಶ್ನೆಗೆ ಉತ್ತರ ಕೊಡೋದು ಯಾರು? ರೆಸ್ಪಾನ್ಸಿಬಲ್ ಯಾರು? ಆಟೋಮೆಟಿಕ್ಲಿ ಮುಖ್ಯಮಂತ್ರಿಗಳು. ಸೊ ವಿಪಕ್ಷಗಳ ಪ್ರಶ್ನೆಗಳಿಗೆ ಡಿ ಕೆ ಶಿವಕುಮಾರ್ ಅವರು ಹೇಗೆ ಉತ್ತರ ಕೊಡ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. ಡಿ ಕೆ ಶಿವಕುಮಾರ್ ಅವರು ಉತ್ತರ ಕೊಡಬೇಕಾದಂಥ ಅನಿವಾರ್ಯತೆ ಇದೆ. ಸೊ ವಿಪಕ್ಷಗಳ ಪ್ರಶ್ನೆಗಳು ಮತ್ತು ಆಡಳಿತ ಪಕ್ಷಗಳ ಪ್ರಶ್ನೆಗಳು, ಈಗ ಪ್ರಶ್ನೆಗಳನ್ನು ಇಂಥವರೇ ಕೇಳಬೇಕಂತೇನಿಲ್ಲ. ಆಡಳಿತ ಪಕ್ಷದವರು ಪ್ರಶ್ನೆ ಕೇಳ್ತಾರೆ, ಅವರ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡಬೇಕು. ಸೊ ಯಾವ ರೀತಿ ನಿಭಾಯಿಸ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. ಇನ್ನೊಂದು ವಿಚಾರ ಏನಂತಂದ್ರೆ, ಆಡಳಿತ ಈಗ ಸದ್ಯಕ್ಕೆ ಇಷ್ಟೆಲ್ಲ ಸವಾಲುಗಳನ್ನು ಎದುರಿಸ್ತಾ ಇದೆ. ಇದನ್ನ ಹೇಗೆ ನಿಭಾಯಿಸ್ತಾರೆ? ಆರಂಭದಲ್ಲಿ ಏನಕ್ಕೆ ಹೇಳಿದ್ವಿ ನಾವು? ಚಕ್ರವ್ಯೂಹ ಅಂತ. ಈ ಎಲ್ಲ ಪ್ರಶ್ನೆಗಳಿಗೆ ಚಕ್ರವ್ಯೂಹ ಆಗುತ್ತೆ. ಇನ್ನು ವಿಪಕ್ಷಗಳು ಹಲವು ಅಸ್ತ್ರಗಳನ್ನು ತಮ್ಮಲ್ಲಿ ಇಟ್ಕೊಂಡು ಕೂತಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಸಚಿವ ನಾಗೇಂದ್ರ ಅವರು ಹಲವು ಆರೋಪಗಳನ್ನು ಎದುರಿಸ್ತಾ ಇದ್ರು ಕೂಡ ಅವ್ರನ್ನ ಕರ್ಕೊಂಡು ಬಂದು ಮಂತ್ರಿ ಮಾಡಿದ್ರಿ. ಮಂತ್ರಿ ಆದಮೇಲೆ ಅವರು ಮಾಡಿದಂಥ ಫಸ್ಟ್ ಕೆಲಸ ಏನು? ಕಂಟೆಂಪ್ಟ್ ಆಫ್ ಕೋರ್ಟ್ನ ಆದೇಶವನ್ನು ಅವರು ಉಲ್ಲಂಘನೆ ಮಾಡಿದ್ರು ಅನ್ನುವಂಥದ್ದು ಈಗ ವಿಪಕ್ಷಗಳ ಆರೋಪ ಆಗಿದೆ. ರಾಜ್ಯವನ್ನ ಬಿಟ್ಟು ಹೋಗುವಂತಿಲ್ಲ ಅಂತ ಇತ್ತು ಷರತ್ತು. ಆದರೆ ಅವರು ಮಾಡಿದ್ದೇನು? ದೆಹಲಿಗೆ ಹೋದ್ರು, ಅಲ್ಲಿಗೆ ಕೋರ್ಟ್ನ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಾರೆ, ಷರತ್ತುಗಳ ಉಲ್ಲಂಘನೆಯನ್ನ ಮಾಡಿದ್ದಾರೆ ಅಂತ ಮೊದಲು ಇದನ್ನೇ ಹಿಡ್ಕೊಂಡು ಕೂರ್ತಾರೆ ವಿಪಕ್ಷದವರು. ಇದರ ಜೊತೆಗೆ ರಾಜ್ಯದಲ್ಲಿ ಬರಗಾಲದ ಪರಿಸ್ಥಿತಿ ಇದೆ, ಮಳೆ ಸರಿಯಾಗಿ ಆಗಿಲ್ಲ, ಮಳೆಯ ಕೊರತೆ, ಈ ರೀತಿಯ ಸಮಸ್ಯೆಗಳಿರೋದ್ರಿಂದ ಇದನ್ನ ಹೇಗೆ ನಿಭಾಯಿಸ್ತಾರೆ? ಇದು ಕೂಡ ಪ್ರಶ್ನೆ ವಿಪಕ್ಷದವರು ಕೇಳ್ತಾರೆ. ಇದಕ್ಕೆ ಡಿ ಕೆ ಶಿವಕುಮಾರ್ ಯಾವ ರೀತಿ ಉತ್ತರ ಕೊಡ್ತಾರೆ? ಯಾಕಂದ್ರೆ ಕೃಷಿ ಸಚಿವರಿಲ್ಲ, ಹೀಗಾಗಿ ಅವರೇ ಉತ್ತರ ಕೊಡಬೇಕಾಗತ್ತೆ. ಇನ್ನೊಂದು ವಿಚಾರ, ಬಿಡದಿ ಟೌನ್ಶಿಪ್. ಸದ್ಯಕ್ಕೆ ಬಿಡದಿ ಟೌನ್ಶಿಪ್ನ ವಿಚಾರ ಒಂದು ರೀತಿ ಕಬ್ಬಿಣದ ಕಡಲೆ ಆಗಿದೆ. JDSನವರು ಪಾದಯಾತ್ರೆ ಮಾಡಿದ್ರು, ರೈತರು ಹೋರಾಟ ಮಾಡ್ತಾ ಇದ್ದಾರೆ, ಬಿಜೆಪಿಯವರು ಸಾಂಕೇತಿಕವಾಗಿ ಭಾಗಿಯಾದರು. ನಾವು ಮಾಡೇ ಮಾಡ್ತೀವಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅದು ನಿಮ್ಮದೇ ಕನಸಿನ ಕೂಸು, ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಟೌನ್ಶಿಪ್ ಪ್ರಾಜೆಕ್ಟ್ ಯಾರ್ದಾಗಿತ್ತು, ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಪರ್ಟಿಕ್ಯುಲರ್ ಆಗಿ ಖಾತೆ ಹಂಚಿಕೆ ಆಗಿಲ್ಲ, ಆದ್ದರಿಂದ ಆನ್ಸರ್ ಕೊಡೋರು ಯಾರು? ಡಿ ಕೆ ಶಿವಕುಮಾರ್. ಇದನ್ನು ಹೆಂಗೆ ನಿಭಾಯಿಸ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. ಇದರ ಜೊತೆಗೆ ಇನ್ನೂ ಹಲವು ರೀತಿಯ ಸವಾಲುಗಳನ್ನು ಎದುರಿಸಬೇಕಾಗತ್ತೆ ಡಿ ಕೆ ಶಿವಕುಮಾರ್ ಅವರು. ಬಹಳ ಮುಖ್ಯವಾದಂಥ ವಿಚಾರ ಏನಂತಂದ್ರೆ, ಶಾಸಕರ ಅನುದಾನ, ಶಾಸಕರ ಕ್ಷೇತ್ರಗಳಿಗೆ ಅನುದಾನವನ್ನು ಕೊಡಬೇಕಾಗಿದೆ. ಆರ್ಥಿಕ ಹೊರೆ, ರಾಜ್ಯದಲ್ಲಿ ಪರಿಸ್ಥಿತಿ ಸರಿ ಇಲ್ಲ, ಈಗಾಗಲೇ ಶಾಸಕರು ಅನುದಾನ ಸಿಗ್ತಾ ಇಲ್ಲ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನೂ ಕೂಡ ಅವರು ಎದುರಿಸಬೇಕಾಗತ್ತೆ. ಇದರ ಜೊತೆಗೆ ಗ್ಯಾರಂಟಿಗಳ ಪರಿಷ್ಕರಣೆ ಮತ್ತು SIR ಪರಿಷ್ಕರಣೆ. ಗ್ಯಾರಂಟಿಗೆ ಫಿಲ್ಟರ್ ಮಾಡಿದ್ರಿ, ಚುನಾವಣೆಯ ಸಂದರ್ಭದಲ್ಲಿ ಎಲ್ಲರಿಗೂ ಫ್ರೀ ಅಂತ ಹೇಳಿದ್ರಿ. ಆದರೆ ಬರ್ತಾ ಬರ್ತಾ ನಿಮ್ಮ ಮಾನದಂಡಗಳು ಬದಲಾಗ್ತಾ ಹೋಯಿತು. ಇನ್ನು SIR ಪರಿಷ್ಕರಣೆ ವಿಚಾರಕ್ಕೆ ಬಂದ್ರೆ, ಈಗಾಗಲೇ 1,10,00,000 ಮತದಾರರು ಡಿಲೀಟ್ ಆಗಿದ್ದಾರೆ. ಈ SIRನ ವಿಚಾರವಾಗಿ ಇಲ್ಲಿವರೆಗೂ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದ್ರ ಬಗ್ಗೆಯೂ ಕೂಡ ಭಾರಿ ಚರ್ಚೆಗಳಾಗ್ತಾ ಇದೆ. ಅದ್ರ ಬಗ್ಗೆಯೂ ಕೂಡ ವಿಪಕ್ಷದವರು ಪ್ರಶ್ನೆ ಮಾಡ್ತಾರೆ, ಉತ್ತರಿಸಬೇಕಾಗತ್ತೆ. ಸೊ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಮುಖ್ಯಮಂತ್ರಿಗಳು ಒಬ್ಬರೇ ಉತ್ತರ ಕೊಡೋದಕ್ಕೆ ಸಾಧ್ಯನಾ? ಸೊ ಈಗ ಮುಖ್ಯಮಂತ್ರಿಗಳ ಮುಂದೆ ಇರುವಂತಹ ದಾರಿ ಏನು ಅಂತಂದ್ರೆ, ಖಾತೆ ಹಂಚಿಕೆ ಮಾಡಬೇಕು. ಖಾತೆ ಹಂಚಿಕೆ ಮಾಡಿದರೆ ಒಳ್ಳೆಯದು. ಖಾತೆ ಹಂಚಿಕೆ ಆಗತ್ತಾ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ತೀವ್ರ ಕುತೂಹಲ ಮೂಡಿಸ್ತಾ ಇರುವಂಥದ್ದು ಸದ್ಯಕ್ಕೆ ಈ ಅಧಿವೇಶನ.
ಇನ್ ಕೇಸ್ ಖಾತೆ ಹಂಚಿಕೆ ಆಗದೆ ಸಚಿವರು ಏನಾದರೂ ಬಂದರೆ ಇದು ಒಂದು ರೀತಿ ಇತಿಹಾಸಕ್ಕೆ ಕಾರಣ ಆಗುತ್ತೆ. ನೋಡೋಣ ಮುಖ್ಯಮಂತ್ರಿಗಳು ಈ ಗೊಂದಲವನ್ನ ಯಾವ ರೀತಿ ಬಗೆಹರಿಸ್ತಾರೆ ಅಂತ ಹೇಳಿ. ಚಹಾದ ಸ್ವೀಟೇಸ್ಟ್ MDHD ಪ್ಲಸ್ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ. ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ. MDH. ಇನ್ನ TB ಜಯಚಂದ್ರ ಅವರ ವಿಚಾರವಾಗಿ ಮಂತ್ರಿಗಿರಿ ಸಿಗದೆ ಹಿರಿಯ ಶಾಸಕರು ಅಸಮಾಧಾನಗೊಂಡಿರುವಂತದ್ದು. ಹಂಗಾಮಿ ಸ್ಪೀಕರ್ ಆಗಿ TB ಜಯಚಂದ್ರ ಅವರಿಗೆ ಹೊಣೆ ನೀಡಲಾಗಿದೆ. TB ಜಯಚಂದ್ರ ಮುಂದುವರಿಸಬೇಕು ಅನ್ನುವಂತಹ ಮುಖ್ಯಮಂತ್ರಿಗಳ ಬೇಡಿಕೆಗೆ ಹೈಕಮಾಂಡ್ ಸೊಪ್ಪು ಹಾಕ್ತಾ ಇಲ್ಲ. ನಿಗದಿಯಂತೆ GS ಪಾಟೀಲ್ ಅವರು ಈಗಾಗಲೇ ಅವರೇನು ಸೂಚಿಸಿಕೊಂಡಿದ್ದಾರೆ ಅಥವಾ ಹೆಸರಿಸಿಕೊಂಡಿದ್ದಾರೆ GS ಪಾಟೀಲ್ ಅವರ ಹೆಸರನ್ನ, ಆ GS ಪಾಟೀಲ್ ಅವರ ಹೆಸರನ್ನ ಸ್ಪೀಕರ್ ಪಟ್ಟ ಕಟ್ಟೋದಕ್ಕೆ ವರಿಷ್ಠರು ಮುಂದಾಗಿದ್ದಾರೆ. CM ಬೇಡಿಕೆ ತಿರಸ್ಕರಿಸಿದ್ದಾರೆ ಎನ್ನಲಾಗಿದೆ. ಇನ್ನ ಸಚಿವ ನಾಗೇಂದ್ರ ಅವರ ವಿಚಾರವನ್ನ ನಾವು ಆಗಲೇ ಪ್ರಸ್ತಾಪ ಮಾಡ್ತಾ ಇದ್ವಿ. ನಾಗೇಂದ್ರ ಅವರು ಸಚಿವರಾದ ನಂತರ ವಿಪಕ್ಷದವರು ಕಂಪ್ಲೀಟ್ ಆಗಿ ಇದನ್ನ ಅಪೋಸ್ ಮಾಡಿದ್ರಿ. ನೀವು ಎಂಥವ್ರನ್ನ ಕರ್ಕೊಂಡು ಬಂದು ಮಿನಿಸ್ಟರ್ ಮಾಡ್ತಾ ಇದ್ದೀರಿ ಅನ್ನೋದು ಒಂದಾದ್ರೆ, ಇವರು ಕೋರ್ಟ್ನ ಷರತ್ತನ್ನ ಉಲ್ಲಂಘನೆ ಮಾಡಿದ್ರು. ರಾಜ್ಯವನ್ನ ದಾಟಿ ಹೋಗ್ಬೇಕು ಅಂದ್ರೆ ಅನುಮತಿ ಕೇಳಬೇಕು, ಆದರೆ ಇವರು ದೆಹಲಿ ಹೋಗೋಕೆ ಯಾರ ಅನುಮತಿಯನ್ನ ಕೇಳಿದ್ರು? ಹೀಗೆ 10 ಹಲವು ಪ್ರಶ್ನೆಗಳು ಸಚಿವ ನಾಗೇಂದ್ರ ವಿಚಾರವಾಗಿ. ಇವತ್ತು ಏನೆಲ್ಲ ಬೆಳವಣಿಗೆ ಆಗಿದೆ, ಒಂದಿಷ್ಟು ಡೀಟೇಲ್ಡ್ ವರದಿ ಇದೆ, ನೋಡ್ಕೊಂಡು. ನಾಗೇಂದ್ರಗೆ ಹೈಕೋರ್ಟ್ ನೀಡಿತು ರಿಲೀಫ್. ದೇಶ ಬಿಡುವಂತಿಲ್ಲ ಎಂದು ಸೂಚನೆ. ಹೌದು, ನಾಗೇಂದ್ರ ಅವರಿಗೆ ಜಾಮೀನು ನೀಡುವಾಗ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಅನುಮತಿ ಇಲ್ಲದೆ ರಾಜ್ಯ ಬಿಟ್ಟು ಹೋಗುವಂತಿಲ್ಲ ಅಂತ ಷರತ್ತು ಹಾಕಿತ್ತು. ದೆಹಲಿಗೆ ಹೋಗೋದಕ್ಕೆ ಅನುಮತಿ ಕೇಳಿದ್ದಂಥ ನಾಗೇಂದ್ರ ಅರ್ಜಿಯನ್ನು ವಜಾ ಮಾಡಿತ್ತು. ಆದ್ರೆ ಈಗ ಕೋರ್ಟ್ ರಿಲೀಫ್ ಕೊಟ್ಟಿದೆ. ಬಿ ನಾಗೇಂದ್ರ ಹೈಕೋರ್ಟ್ಗೆ ಹೋಗಿದ್ರು. ಈ ಅರ್ಜಿ ವಿಚಾರಣೆ ಬಳಿಕ ಹೈಕೋರ್ಟ್ ರಾಜ್ಯ ಬಿಡಬಾರದು ಷರತ್ತಿಗೆ ತಡೆ ನೀಡಿದೆ. ಈಗ ಸ್ವಲ್ಪ ಮಾರ್ಪಾಡು ಮಾಡಿ ದೇಶ ಬಿಡುವಂತಿಲ್ಲ ಅಂತ ಷರತ್ತು ವಿಧಿಸಿದೆ. ಮತ್ತೊಂದೆಡೆ ಇಡಿ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಆಗಸ್ಟ್ 12ರವರೆಗೆ ಕಾಲಾವಕಾಶವನ್ನು ಕೂಡ ಕೋರ್ಟ್ ಕೊಟ್ಟಿದೆ. ಕಳಂಕಿತರಿಗೆ ಸಚಿವಗಿರಿ ಕೊಟ್ಟಿದ್ಯಾಕೆ? ನಾಗೇಂದ್ರ ವಿರುದ್ಧ ಬಿಜೆಪಿ ವಾಗ್ದಾಳಿ. ಇನ್ನು ಈ ಬಗ್ಗೆ ಬಿಜೆಪಿಯು ಕಿಡಿಕಾರಿದ್ದು, ನಾಗೇಂದ್ರ ಏನ್ ಸಾಧನೆ ಮಾಡಿದ್ದಾರೆ ಅಂತ ಮಂತ್ರಿ ಸ್ಥಾನ ನೀಡಿದ್ದೀರಿ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಕಳಂಕಿತ CBI ಕೇಸು ಮತ್ತು ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿ ಡೆಲ್ಲಿ ಬೇರೆ ಬೇರೆ ಕಡೆ ಓಡಾಡಿರುವಂಥ ದಾಖಲೆಗಳು ಕೂಡ ಒಂದೊಂದೇ ಹೊರಗಡೆ ಬರ್ತಾ ಇದೆ. ಸೊ ಕೋರ್ಟ್ ಆದೇಶನೂ ಉಲ್ಲಂಘನೆ ಮಾಡಿ ಮತ್ತೆ 187 ಕೋಟಿ ಜನ ಬಡವರ ದುಡ್ಡನ್ನು, STಗಳ ದುಡ್ಡನ್ನು, ದಲಿತರ ದುಡ್ಡನ್ನು ತಿಂದಿರುವಂಥವ್ರು, ದಲಿತರ ಅಮೌಂಟ್ ತಿಂದಿರುವಂಥವ್ರು ಯಾವುದೇ ಕಾರಣಕ್ಕೂ ಕ್ಯಾಬಿನೆಟ್ಟಲ್ಲಿ ಇರೋಕ್ಕೆ ಯೋಗ್ಯತೆ ಇರಲ್ಲ. ಆದ್ದರಿಂದ ಮೋಸ್ಟ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ನಾಗೇಂದ್ರ ಬೆದರಿಕೆ ಹಾಕಿದ್ದಾರೆ ಅಂತ ಅವ್ರನ್ನ ಸೇರಿಸ್ಕೊಂಡಿದ್ದಾರೆ. ಇಂಥ ಗಂಭೀರವಾಗಿರುವಂತಹ ಭ್ರಷ್ಟಾಚಾರ ಆರೋಪ ಇದ್ದಾಗ ಒಂದಲ್ಲ ಎರಡಲ್ಲ 100 ಕೋಟಿ ರೂಪಾಯಿಗಳನ್ನು ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಆ ಮಕ್ಕಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಹೊಡೆದಿರ್ತಕ್ಕಂಥ ವ್ಯಕ್ತಿಯನ್ನು ಮತ್ತೆ ಹೊತ್ತು ಕ್ಯಾಬಿನೆಟ್ಗೆ ಹ್ಯಾಕ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ? ಮುಖ್ಯಮಂತ್ರಿಗಳಿಗೆ ಏನಂತ ಒತ್ತಡ ಇತ್ತು ಮುಖ್ಯಮಂತ್ರಿಗಳ ಮೇಲೆ ಆಗಲಿ, ACC ಮೇಲೆ ಆಗಲಿ, ಅಂತ ಏನು ಒತ್ತಡ ಇತ್ತು? ನಮಗೆ ಇರುವಂಥ ಮಾಹಿತಿ ಪ್ರಕಾರ ಅವರು ಏನು ನಾಗೇಂದ್ರ ಅವರು ಕಾಂಗ್ರೆಸ್ ಹೈಕಮಾಂಡನ್ನು ಕೂಡ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ, ಹೆದರಿಸಿದ್ದಾರೆ. ನಾವು ಸತ್ಯವನ್ನೆಲ್ಲವೂ ಕೂಡ ಮಾಧ್ಯಮದಿಂದ ಬಿಚ್ಚಿಡಬೇಕಾಗ್ತದೆ, ನನ್ನನ್ನು ಕ್ಯಾಬಿನೆಟ್ ತೆಗೆದುಕೊಳ್ಳದೆ ಇದ್ದರೆ, ಈ ರೀತಿ ಬೆದರಿಕೆ ಹಾಕಿದ್ದಾರೆ ಅನ್ನೋ ಮಾಹಿತಿ ಕೂಡ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನು ಬಿಜೆಪಿ ಟೀಕೆಗೆ ಕಾಂಗ್ರೆಸ್ ಕೂಡ ಕೌಂಟರ್ ಕೊಟ್ಟಿದೆ. ಯಾರ ಮೇಲೆ ಕೇಸ್ ಇಲ್ಲ ಈ ದೇಶದಲ್ಲಿ, ಯಾರ ಮೇಲೆ ಕೇಸ್ ಇಲ್ಲ. ಕುಮಾರಸ್ವಾಮಿ ಅವರು ಜಾಮೀನು ತಗೊಂಡಿಲ್ಲ, DK ಶಿವಕುಮಾರ್ ಜಾಮೀನು. ಎಷ್ಟು ಜನ ಮಂತ್ರಿ ಆಗಿದ್ದವರೆಲ್ಲ ಜಾಮೀನು ತಗೊಂಡಿದ್ದಿಲ್ವಾ? ಕಾನೂನು ಇದೆ, ಕಾನೂನು ನೋಡ್ತೇವೆ. ಅಪೋಸಿಷನ್ ಪಾರ್ಟಿಗೆ ಏನೋ ಸುದ್ದಿ ಬೇಕಲ್ಲ, ಚರ್ಚೆ ಮಾಡ್ತಾ ಇರ್ಲಿ. ಈಗ ಕಳಕಿದ್ರೆ ಅಂದ್ರೆ ಮತ್ತೆ ನೀವು ಇವರಿಗೆಲ್ಲ ಯಾಕಪ್ಪ ಟಿಕೆಟ್ ಕೊಟ್ರಿ? ಬಳ್ಳಾರಿದಲ್ಲಿ ಇದ್ದಂಥವ್ರಿಗೆಲ್ಲರಿಗೂ ಜನಾರ್ದನ್ ರೆಡ್ಡಿ ಅವ್ರದ್ದು ಪ್ರೂವ್ ಆಗಿದೆ ಅಲ್ಲ.
ನಿಮ್ಮ ಶ್ರೀರಾಮ್ಲು ಅವ್ರದ್ದು ಪ್ರೂವ್ ಆಗಿತ್ತಲ್ಲ. ಮತ್ತು ಈಗ ಯಾರ್ಯಾರು ಪಾಕ್ಸ್ಕೋನಲ್ಲಿದ್ದಾರೆ ಗೊತ್ತಲ್ಲ, ಯಾರ್ಯಾರು ಅಕ್ಯೂಸ್ಡ್ ಇದ್ದಾರೆ ನಿಮ್ಮ ಸ್ಟ್ಯಾಚ್ಯೂ ಇದರಲ್ಲಿ, ನಿಮ್ಮ ಕರಾವಳಿ ಪ್ರದೇಶದಲ್ಲಿ. ಆದರೆ ಅವರೆಲ್ಲ ಕಳಂಕಿತರ ಅಲ್ವಾ? ತಗೊಳ್ಳಿ ಇವರೇ, ಇಲ್ಲ ಏನು ಕಳಂಕಿತರಂತ ಒಪ್ಪಿಲ್ಲ CM ಅವರು, ಹಿಂದಿನ CM ಅವರು. ಸರ್ಕಾರಕ್ಕೆ ಮುಜುಗರ ಆಗಬಾರ್ದು ಅಂದ್ಬಿಟ್ಟು ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದವಾಗ. ಈಗ ವಾಟ್ ಎವರ್ ಇಟ್ ಈಸ್ ಇಲ್ಲಿ ನಮ್ಮ CID ಅವ್ರು ಕೊಟ್ಟಿದ್ದಾರಲ್ಲ. ರಾಜಕೀಯವಾಗಿ ನಾಗೇಂದ್ರ ಬಿಜೆಪಿಯ ವಿರೋಧವನ್ನ ಎದುರಿಸ್ತಾ ಇದ್ದಾರೆ. ಸದನದಲ್ಲೂ ಈ ವಿಷಯ ಬಿಸಿಯಾಗುವ ಸಾಧ್ಯತೆ ಇದೆ. ಏನೇ ಆಗಲಿ ಸದ್ಯ ನಾಗೇಂದ್ರ ಅವರಿಗೆ ಹೈಕೋರ್ಟ್ನಿಂದ ಬಿಗ್ ರಿಲೀಫ್ ಸಿಕ್ಕಿದೆ. ನಾಗೇಂದ್ರಗೆ ಜಾಮೀನು ಯಾವ ರೀತಿ ಕೊಟ್ಟಿತ್ತು ಅಂತಂದ್ರೆ, ಯಾವುದೇ ಕಾರಣಕ್ಕೂ ರಾಜ್ಯವನ್ನ ದಾಟಿ ಹೋಗಬಾರದು, ರಾಜ್ಯವನ್ನ ದಾಟಿ ಹೋಗುವಂತಿಲ್ಲ ಅನ್ನುವಂತಹ ಒಂದು ಷರತ್ತಿತ್ತು. ಸಾಹೇಬರು ಮಂತ್ರಿ ಆದಮೇಲೆ ಡೆಲ್ಲಿಗೆ ಹೋದರು. ದೆಹಲಿಗೆ ಹೋಗಿರುವಂಥದ್ದು ವಿಪಕ್ಷಗಳ ಆಕ್ಷೇಪಕ್ಕೆ ಕಾರಣ ಆಯಿತು. ಷರತ್ತುಬದ್ಧ ಜಾಮೀನಿದೆ. ಆ ಷರತ್ತಿನಲ್ಲಿ ಬಹಳ ಸ್ಪಷ್ಟವಾಗಿದೆ, ರಾಜ್ಯವನ್ನು ಬಿಟ್ಟು ಬೇರೆ ಎಲ್ಲೂ ಪ್ರವಾಸವನ್ನು ಮಾಡುವಂತಿಲ್ಲ. ಹಾಗಿದ್ರೆ ಇವರು ದೆಹಲಿಗೆ ಹೇಗೆ ಹೋದರು? ಷರತ್ತನ್ನು ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥದ್ದು ವಿಪಕ್ಷಗಳ ಆರೋಪ ಆಯಿತು. ಈಗ ಲೇಟೆಸ್ಟ್ ಅಪ್ಡೇಟ್ ಏನು ಅಂತಂದ್ರೆ, ಷರತ್ತುಗಳ ಸಡಿಲಿಕೆ ಆಗಿದೆ. ಆ ಒಂದು ಷರತ್ತೇನಿತ್ತು ಅದಕ್ಕೆ ತಡೆಯನ್ನ ನೀಡಲಾಗಿದೆ. ಈಗ ರಾಜ್ಯವನ್ನ ಹೊರತುಪಡಿಸಿ ದೇಶ ದಾಟಿ ಹೋಗೋದಕ್ಕೆ ಅನುಮತಿಯನ್ನ ಕೇಳಬೇಕು. ಅಂದರೆ ರಾಜ್ಯವನ್ನ ದಾಟಿ ಹೋಗಬಹುದು, ಬೇರೆ ರಾಜ್ಯಗಳಿಗೆ ಪ್ರಯಾಣವನ್ನ ಮಾಡಬಹುದು ಅನ್ನುವಂತಹ ಒಂದು ಹೊಸ ಷರತ್ತನ್ನ ಈಗ ಮಾರ್ಪಾಡು ಮಾಡಲಾಗಿದೆ. ಅಲ್ಲಿಗೆ ದೇಶ ಬಿಟ್ಟು ತೆರಳದಂತೆ ನಾಗೇಂದ್ರಗೆ ಈಗ ಸೂಚನೆಯನ್ನ ನೀಡಲಾಗಿದೆ. ಆ ಒಂದು ಷರತ್ತನ್ನ ವಿಧಿಸಲಾಗಿದೆ. ಇದೀಗ ದೇಶ ಬಿಟ್ಟು ತೆರಳಬಾರದು, ರಾಜ್ಯ ಬಿಟ್ಟು ಹೋಗಬಾರದು ಅಂತ ಇತ್ತು ಮೊದಲು. ಈಗ ದೇಶ ಬಿಟ್ಟು ಹೋಗಬಾರದು, ಅಲ್ಲೊಂದು ಮಾರ್ಪಾಡಾಗಿದೆ. ಅನುಮತಿ ಇಲ್ಲದೆ ದೇಶ ಬಿಡುವಂತಿಲ್ಲ ಸಚಿವ ನಾಗೇಂದ್ರ. ಯಾವುದೇ ಕಾರಣಕ್ಕೂ ನೀವು ದೇಶ ಬಿಟ್ಟು ಹೋಗಬೇಕು ಅಂತಂದ್ರೆ ಅನುಮತಿಯನ್ನ ಕೇಳಬೇಕು. ಅನುಮತಿ ಸಿಕ್ಕರೆ ಮಾತ್ರ ಹೋಗಬೇಕು. ರಾಜ್ಯ ಬಿಟ್ಟು ಹೋಗೋದಕ್ಕೆ ಅನುಮತಿಯನ್ನ ಕೇಳಬೇಕಾಗಿತ್ತು, ಅನುಮತಿ ಇರಲಿಲ್ಲ ಆಕ್ಚುಲಿ. ಆದರೆ ಈಗ ದೇಶ ಬಿಟ್ಟು ಹೋಗಬೇಕು ಅಂತಂದ್ರೆ ಅದೊಂದು ಮಾರ್ಪಾಡನ್ನ ಮಾಡಿದ್ದಾರೆ. ಇದಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಸಬೇಕು ಅನ್ನುವಂಥ ಇರಾದೆ ಇತ್ತು ಅಂತಂದ್ರೆ 12ನೇ ತಾರೀಕಿನವರೆಗೂ ಕಾಲಾವಕಾಶವನ್ನ ಇಡಿ ಅವರಿಗೆ ಮಾಡಿಕೊಡಲಾಗಿದೆ. 12ನೇ ತಾರೀಕು ನೀವೇನಾದರೂ ಆಕ್ಷೇಪಣೆಯನ್ನ ಸಲ್ಲಿಸುವಂತಹ ವಿಚಾರ ಇತ್ತು ಅಂತಂದ್ರೆ ನೀವು ಆಕ್ಷೇಪಣೆಯನ್ನ ಸಲ್ಲಿಸಬಹುದು ಅಂತ ಕೋರ್ಟ್ ಹೇಳಿ ಈಗ ಒಂದು ಮಾರ್ಪಾಡನ್ನ ಮಾಡಿದೆ. ಇನ್ನು ನೆಕ್ಸ್ಟ್, ಇನ್ನು ವಿಧಾನ ಪರಿಷತ್ತಿನ ಹಂಗಾಮಿ ಸಭಾಪತಿಯಾಗಿ ಪುಟ್ಟಣ್ಣ ಅವರು ನೇಮಕ ಆಗಿದ್ದಾರೆ. ಹಂಗಾಮಿ ಸಭಾಪತಿ ನೋಡಿ, ಪುಟ್ಟಣ್ಣ ಅವರು ಈಗ ಸಭಾಪತಿಯಾಗಿ ಪುಟ್ಟಣ್ಣ ನೇಮಕ ಆಗಿದ್ದಾರೆ. ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ನಿಯೋಜನೆಯನ್ನ ಮಾಡಲಾಗಿದೆ. ಈ ಹಿನ್ನೆಲೆ ಹಂಗಾಮಿ ಸಭಾಪತಿಯಾಗಿ ಪುಟ್ಟಣ್ಣ ನೂತನ ಸಭಾಪತಿ ಮತ್ತು ಉಪಸಭಾಪತಿ ಎಲೆಕ್ಷನ್ ಅನ್ನ ನಡೆಸಲಿಕ್ಕಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಹಿರಿಯ MLC ಸಲೀಂ ಅಹಮದ್ ಹಾಗೇನೆ ಉಮಾಶ್ರೀ ಅವರನ್ನು ಕೂಡ ಕ್ರಮವಾಗಿ ಸಭಾಪತಿ ಮತ್ತು ಉಪಸಭಾಪತಿ ಅವರಿಗೆ ಹೆಸರನ್ನ ಸೂಚಿಸಲಾಗಿತ್ತು. ಅಂದ್ರೆ ಅವರ ಪಾರ್ಟಿಯವರಿಗೆ ಹೆಸರಿಸಲಾಗಿತ್ತು. ಈಗ ಪುಟ್ಟಣ್ಣ ಅವರನ್ನ ನೇಮಕ ಮಾಡಲಾಗಿದೆ. ಮುಂಗಾರು ಅಧಿವೇಶನದ ಹಿನ್ನೆಲೆ ಈ ನಿಯೋಜನೆ ಆಗಿರೋದು ಹಂಗಾಮಿ ಸಭಾಪತಿ ಆಗಿ. ಬಸವರಾಜ್ ಹೊರಟ್ಟಿ ಅವರಿಂದ ತೆರವಾಗಿರ್ತಕ್ಕಂಥ ಸಭಾಪತಿ ಸ್ಥಾನಕ್ಕೆ ಈಗ ಪುಟ್ಟಣ್ಣ ಅವರು ನೇಮಕ ಆಗಿರ್ತಕ್ಕಂಥದ್ದು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಬಸವರಾಜ್ ಹೊರಟ್ಟಿ ಅವರು ಸೀನಿಯರ್ ಇದ್ದರು, ಅವ್ರನ್ನ ರಾಜೀನಾಮೆ ಕೊಟ್ಟಿದ್ದಾರೆ. ಅವ್ರಿಗೆ ಬಹುಮತ ಇರಲಿಲ್ಲ ಅನ್ನುವಂಥದ್ದು ಒಂದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಈಗ ತಾವು ಹಂಗಾಮಿ ಸ್ಪೀಕರ್ ಸಭಾಪತಿಯಾಗಿ ನೇಮಕ ಆಗಿದ್ದೀರಿ. ಕಲಾಪಗಳನ್ನು ಹೇಗೆ ಯಾವಾಗಿಂದ ಆರಂಭ ಆಗುತ್ತೆ ಅಂತ? ಸಂತಾಪ ಸೂಚನೆ 13ನೇ ತಾರೀಕು ಇರ್ತದೆ. 14ರಿಂದ ಯಥಾವತ್ತಾಗಿ ಪರಿಷತ್ ನಡೀತದೆ. ನಮ್ಮ ನಿಯಮಾವಳಿಗಳ ಪ್ರಕಾರವಾಗಿ ಯಾವ ರೀತಿ ಹೌಸನ್ನು ನಡೆಸಬೇಕೋ ಆ ರೀತಿಯಾಗಿ ನಡೆಸ್ತಕ್ಕಂಥ ಕೆಲಸ ಮಾಡ್ತೀವಿ. ಸರ್, ಈಗ ಚುನಾವಣೆ ಅನ್ನೋದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಸಭಾಪತಿ ಸ್ಥಾನಕ್ಕೆ. ಅದು ಯಾವತ್ತು ನಿಗದಿ ಆಗುತ್ತೆ ಅನ್ನುವಂಥದ್ದು ಅದು ನೋಡ್ತಾನೆ ಮಾತಾಡ್ತೀವಿ ನಾವು. ಏಕೆಂತಂದರೆ ನಮ್ಮ ರಾಜ್ಯಪಾಲರ ಹತ್ರ ಮತ್ತು ಸರ್ಕಾರದ ನಡುವೆ ಮಾತಾಡಿ ಡೇಟನ್ನು ಫಿಕ್ಸ್ ಮಾಡ್ತೀವಿ. ಬಹಳ ಪ್ರಮುಖವಾಗಿ ಈ ಕಲಾಪಗಳು ನಡೀತಕ್ಕಂಥದ್ದು. ಸರ್, ಈ ಬಾರಿ ಹೊಸದಾಗಿ ಏನಾದರೂ ಕಲಾಪಗಳಿಗೆ ಅವಕಾಶಗಳನ್ನು ಕೊಡ್ತಾ ಇದ್ದೀರಾ ಅಂತ? ಅಲ್ಲ, ಈಗ ನನಗಿನ್ನೂ ಏನೂ ಗೊತ್ತಿಲ್ಲ. ಜಸ್ಟ್ ನಾನು ಹಿಂದೆ ಡೆಪ್ಟಿ ಚೇರ್ಮನ್ ಆಗಿ 2 ಸಲ ಕೆಲಸ ಮಾಡಿದ್ದೀನಿ. ಇನ್ಚಾರ್ಜ್ ಆಗೋನು ಕೂಡ ನಾನು ಸಭಾಪತಿಯಾಗಿದ್ದೆ. ಹಂಗಾಗಿ ಈ ಏನೇನು ಬಂದಿದ್ದು ನನಗೆ ಗೊತ್ತಿಲ್ಲ. ಇನ್ನು ಈಗ ಒಂದು 10 ನಿಮಿಷ ಆಗದೆ ರಿಪೋರ್ಟ್ ಮಾಡಿ ಬಂದು ನೋಡಿಬಿಟ್ಟು ಯಾವ ರೀತಿ ಇದೆ, ಏನೇನು ಕ್ವಶನ್ ಬಂದವೆ, ಏನೇನು ಹಾಕಬೇಕು, ಯಾವ ದಿನ ಏನಿದೆ ಎಲ್ಲ ನೋಡಿ
ಅದನ್ನು ಮಾಡ್ತಕ್ಕಂಥ ಕೆಲಸನ ಮಾಡಬೇಕೀಗ. ಈಗಾಗಲೇ ಸಭಾಪತಿ ಸ್ಥಾನಕ್ಕೆ ಚುನಾವಣೆ ನಿಗದಿ ಆಗಬೇಕಾಗಿರ್ತಕ್ಕಂಥ ಸರ್, ಅದು ನಿಗದಿ ಮಾಡ್ತೇವೆ ಅಂತ ಹೇಳ್ತಾ ಇದ್ರಿ. ಬಹಳ ಪ್ರಮುಖವಾಗಿ ಈ ಹುದ್ದೆಗೆ ಸಾಕಷ್ಟು ಜನ ಇದ್ದಿರ್ತಕ್ಕಂಥದ್ದು. ಸಲೀಂ ಅಹ್ಮದ್ ಅವ್ರನ್ನ ಹೈಕಮಾಂಡ್ ಸೂಚನೆ ಆಗಿದೆ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದಿಂದ. ಆ ಚುನಾವಣೆ ಆಗತ್ತಾ ಅಥವಾ ಇದ್ರ ಚುನಾವಣೆ ಇಲ್ಲದೇನೆ ಆಯ್ಕೆ ಆಗುತ್ತಾ ಅಂತ ಸರ್ ಆಯ್ಕೆ ಪ್ರಕ್ರಿಯೆ? ನೋಡ್ರಿ, ನಿಯಮಾವಳಿಗಳ ಪ್ರಕಾರ ಚುನಾವಣೆ ಆಗಬೇಕು, ಚುನಾವಣೆ ಆಗುತ್ತೆ. ಅದು ಹೌಸ್ ನಡೆಯುವಾಗಲೇ ಚುನಾವಣೆ ಆಗಬೇಕು, ಚುನಾವಣೆ ಆಗ್ತದೆ. ಚೇರ್ಮನ್ ಆ್ಯಂಡ್ ಡೆಪ್ಟಿ ಚೇರ್ಮನ್ನು ಹೌಸ್ ನಡೆಯುವಂಥ ಸಂದರ್ಭದಲ್ಲಿ ಚುನಾವಣೆ ಆಗಬೇಕು, ಚುನಾವಣೆ ಆಗ್ತದೆ. ಹಾಗೆ ನೇಮಕ ಮಾಡೋಕ್ಕಾಗಲ್ಲ ಅಷ್ಟೇ. ಇದಿಷ್ಟು ಸಭಾಪತಿ ಪುಟ್ಟಣ್ಣವರ ಮಾತು. ಕ್ಯಾಮ್ರಾಮನ್ ಸದಾನಂದ ಜೊತೆ ಬಸವರಾಜ್ ಚರಿತ್ರೆ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ JDS 2ನೇ ದಿನದ ಪಾದಯಾತ್ರೆ ನಡೆಯಿತು. ಈ ಒಂದು ಸಂದರ್ಭದಲ್ಲಿ ದೇವೇಗೌಡರ ಎಂಟ್ರಿ ಈ ಎಲ್ಲ ಹೋರಾಟಗಾರರ ಪ್ರತಿಭಟನೆಗೆ ಮತ್ತಷ್ಟು ಬಲವನ್ನ ಕೊಡ್ತು. ಈ ಎಲ್ಲ ಹೋರಾಟಗಾರರು ಎಸ್ಪೆಷಲಿ ದೇವೇಗೌಡರು ಸೇರಿಕೊಂಡು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. 2ನೇ ದಿನದ JDSನ ಪಾದಯಾತ್ರೆಯ ಪ್ರಮುಖ ಅಂಶಗಳು ಏನು ಅನ್ನೋದರ ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. 26 ಹಳ್ಳಿಯ ನಮ್ಮ ರೈತರೇನಿದ್ದೀರಿ, ದೇವೇಗೌಡರ ಕುಟುಂಬ ನಿಮ್ಮ ಜೊತೆಯಲ್ಲಿ ಇದೆ. JDS 2ನೇ ದಿನದ ಪಾದಯಾತ್ರೆ ಯಶಸ್ವಿ. ಸರ್ಕಾರದ ವಿರುದ್ಧ ದೇವೇಗೌಡರ ಗುಡುಗು. ಬಿಡದಿ ಟೌನ್ಶಿಪ್ ವಿರೋಧಿಸಿ JDS ಪಕ್ಷದಿಂದ ಹಮ್ಮಿಕೊಂಡಿರುವ ಬೈರಮಂಗಲ ಟು ಬೆಂಗಳೂರು ಚಲೋ ಪಾದಯಾತ್ರೆಯಲ್ಲಿ ಇಂದು 2ನೇ ದಿನದ ಪಾದಯಾತ್ರೆ ನಡೆಸಲಾಯಿತು. ಇಂದು ಕೂಡ JDS ಹೋರಾಟಕ್ಕೆ ಬಿಜೆಪಿಯು ನೈತಿಕ ಬೆಂಬಲ ವ್ಯಕ್ತಪಡಿಸಿದೆ. ಇಂದು 2ನೇ ದಿನದ ಪಾದಯಾತ್ರೆಗೆ GVS ಸರ್ಕಲ್ ಬಳಿ ನೂರಾರು ಸಂಖ್ಯೆಯಲ್ಲಿ ರೈತರು ಸೇರಿ JDS ಪಾದಯಾತ್ರೆಗೆ ಸಾಥ್ ನೀಡಿದ್ರು. ಯಾರೇ ಬಂದ್ರೆ ನಮ್ ಬೆಂಬಲವಾಗಿ ನಾವು ಹೋಗ್ತಾ ಇರ್ತೀವಿ, ಅವರು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿರೋರು ಬರ್ತಾ ಇಲ್ವಲ್ಲ, MLA ಬಾಲಕೃಷ್ಣನ್ಗೆ ಅವ್ರಿಗೆ ಓಟ್ ಹಾಕಿ ತಪ್ಪಿಗೆ ನಾವ್ ಇವತ್ತು ಅನ್ಭವಿಸ್ತಾ ಇದೀವಿ. ಅವ್ರು ಕುಂತ್ಕೊಂಡು ಅಲ್ಲಿ ಇದಾರಲ್ಲ, ಅವ್ರಿಗೆ ಏನ್ ಇದಿದೆ, ನಾಚಿಕೆ ಆಗಲ್ವಾ ಅವ್ರಿಗೆ? ನಾವ್ ಯಾಕೆ ನಮ್ ಭೂಮಿ ಬಿಟ್ಕೊ ಕೊಡ್ಬೇಕು ಅಂತ? ಭೂಮಿ ಕೊಡಲ್ಲ ನಾವು ಯಾವುದೇ ಕಾರಣಕ್ಕೂ 1 ಇಂಚು ಭೂಮಿ ಕೊಡಲ್ಲ. ನಾವು ಭೂಮಿ ಕಿತ್ಕೊಂಡ್ರೆ ಏನ್ ಮಾಡ್ತೀರಾ ನೀವು? ಕಿತ್ಕೊಂಡ್ರೆ ನಾವ್ ಏನ್ ಮಾಡ್ಬೇಕಂತ ನಾವ್ ಮಾಡೋದು. ಅವತ್ ಪರ್ಕೆಲ್ಲ ಹೊಡೆದಿದ್ದಲ್ಲ, ಇವಾಗ ನೆಕ್ಸ್ಟ್ ಒಣಕೆನೆ ತಗೊಂಡು ಎಲ್ಲಿರ್ತಾರೆ ಅಲ್ಲಿ ಹೋಗಿ ಹೊಡಿತೀವಿ ಅಷ್ಟೇ. ನಮ್ದು ಯಾವುದೇ ಕಾರಣಕ್ಕೂ ನಮ್ ಭೂಮಿ ನಾವು ಕೊಡಲ್ಲ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆಯುತ್ತಿರುವ ಪಾದಯಾತ್ರೆಗೆ ಇಂದು JDS ವರಿಷ್ಠ ಮಾಜಿ ಪ್ರಧಾನಿ HD ದೇವೇಗೌಡ ಸಾಥ್ ನೀಡಿದ್ರು. ಇನ್ನು ಬಿಜೆಪಿ ನಾಯಕರು ಕೂಡ ಭಾಗಿಯಾಗಿ 2ನೇ ದಿನದ ಪಾದಯಾತ್ರೆಗೆ ಚಾಲನೆ ನೀಡಿದ್ರು. ಬಿಡದಿಯಿಂದ ಕೆಂಗೇರಿಯವರೆಗೆ ಹೊರಟ ಪಾದಯಾತ್ರೆಯನ್ನ ಕಣಿಮಿಣಿ ಟೋಲ್ ಗೇಟ್ ಬಳಿ ಬರುತ್ತಿದ್ದಂತೆ ತಡೆಯಲಾಯಿತು. JDS ನಾಯಕರು ಹಾಗೂ ರೈತರನ್ನ ತಡೆಯಲು ಪೊಲೀಸರು ಬ್ಯಾರಿಕೇಡ್ ಹಾಕಲು ಮುಂದಾದರು. ಈ ವೇಳೆ ತಳ್ಳಾಟ ನೂಕಾಟದಲ್ಲಿ ನಿಖಿಲ್ ಕುಮಾರಸ್ವಾಮಿ ರಸ್ತೆಯಲ್ಲಿ ಬಿದ್ದ ಘಟನೆ ನಡೆಯಿತು. ಇದರಿಂದ ಆಕ್ರೋಶಗೊಂಡ JDS ಕಾರ್ಯಕರ್ತರು ಸ್ಥಳದಲ್ಲೇ ಪೊಲೀಸರ ವಿರುದ್ಧ ಪ್ರತಿಭಟನೆಗೆ ಮುಂದಾದರು. ಆಗ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದರು. ಈ ವೇಳೆ ಪಾದಯಾತ್ರೆಯ ನೇತೃತ್ವ ವಹಿಸಿದ ನಿಖಿಲ್ ಕುಮಾರಸ್ವಾಮಿ ಪಾದಯಾತ್ರೆ ತಡೆಯಲು ಷಡ್ಯಂತ್ರ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಆಗಸ್ಟ್ 18ಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಗೆ ಕರೆ ನೀಡಿದ್ರು. ಕಿಂಚಿತ್ತು ಕೂಡ ನಾವು ಪೊಲೀಸರಿಗೆ ತೊಂದರೆ ಕೊಟ್ಟಿಲ್ಲ, ಪೊಲೀಸರಿಗೂ ಗೊತ್ತಿದೆ. ಆದ್ರೆ ಇವತ್ತು ರಾಜ್ಯ ಸರ್ಕಾರದ ಒತ್ತಡಗಳಿಗೆ ಪೊಲೀಸರು ಅಂತಿಮವಾಗಿ ಮಣಿಬೇಕಾಗಿದೆ. ನಮ್ಮನ್ನ ಫ್ರೀಡಂ ಪಾರ್ಕ್ ವರೆಗೂ ಹೋಗೋದಕ್ಕೆ ಬಿಡಲ್ಲ ಅಂತಾರೆ, ತಡೆಗಟ್ಟಿದ್ದಾರೆ. ಇಲ್ಲಿಂದ ನಾವೇನೋ ಸುಮ್ಮನೆ ಕೈ ಕಟ್ಕೊಂಡು, ಯಾಕೆಂದ್ರೆ ನಾವು ಇಲ್ಲಿ ನಾಟಕಗಳಾಡ್ಕೊಂಡು ಅವೆಲ್ಲ ನಮಗೆ ಬೇಡ. ನಮಗೆ ಇಲ್ಲಿವರೆಗೂ ನಿನ್ನೆ ಅವಕಾಶ ಇತ್ತು, ನಾವು ಚರ್ಚೆ ಮಾಡಿದ್ವು. ಇಲ್ಲಿಂದ ಮತ್ತೆ ನಾವು ಫ್ರೀಡಂ ಪಾರ್ಕ್ ಹೋಗ್ತೀವಿ ಅಂತಕ್ಕಂಥದ್ದು ಕೂಡ ಚರ್ಚೆ ಮಾಡಿದ್ವಿ. ಆದ್ರೆ ಇಲ್ಲಿ ನಮಗೆ ಇವತ್ತು ತಡೆದಿದ್ದಾರೆ. ಇದಕ್ಕಿಂತ ಮುಂಚೆನೂ ತಡೆಯುವಂತ ಪ್ರಯತ್ನ ನಡೀತು, ತಾವು ನೋಡಿದಿರಿ. ಈ ಸಂದರ್ಭದಲ್ಲಿ ಸರ್ಕಾರ ನಮ್ಗೆ ಉತ್ತರ ಕೊಡಬೇಕಾಗ್ತದೆ. ಹಾಗಾಗಿ ತಾವೆಲ್ಲರೂ ಕೂಡ ತಯಾರಾಗಿ 18ನೇ ತಾರೀಕಿನ ದಿನ ವಿಧಾನಸೌಧಕ್ಕೆ ಹೋಗಿ ಮುದ್ದೆ ಆಗ್ತಕ್ಕಂಥದ್ದಾದ್ರೂ ಸರಿ, ನಿಮ್ಮ ಭೂಮಿಯನ್ನ ಬಿಡಿಸ್ಕೊಳ್ತಕ್ಕಂಥದಕ್ಕೆ ಫ್ರೀಡಂ ಪಾರ್ಕ್ ನಲ್ಲಿ ಕೂತು ಹೋರಾಟವನ್ನ ಮಾಡೋಣ. ಅದು ವಿಧಾನಸೌಧದವರೆಗೂ ನಿಮ್ಮ ಹೋರಾಟದ ಕೂಗು ಕೇಳ್ತಕ್ಕಂಥದಕ್ಕೆ ನಾವು ನೀವೆಲ್ಲರೂ
ಹೋರಾಡಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಸದ್ಯ ಜೆಡಿಎಸ್ ಪಾದಯಾತ್ರೆ ಕೆಂಗೇರಿ ಪ್ರವೇಶಿಸದೆ ಕಣಿಮಣಿ ಟೋಲ್ ಬಳಿಯೇ ಅಂತ್ಯಗೊಂಡಿದೆ. ಎಂಡಿಎಚ್ ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. ಎಂಡಿಎಚ್ ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಜ್ಯದಲ್ಲಿ ಬರಗಾಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂತಹ ಸಂದರ್ಭದಲ್ಲಿ ಸಂಕಷ್ಟ ಸೂತ್ರ ಅನ್ನುವಂತೆ ಅಲ್ಲೋ ಇಲ್ಲೋ ಕೆರೆಗಳು, ಆ ಕೆರೆಗಳಲ್ಲಿ ನೀರು, ಆ ನೀರಿನಿಂದ ಜೀವನ. ಆದರೆ ಆಗ್ತಾ ಇರೋದೇನು, ಕೆರೆಗಳು ಸಂಪೂರ್ಣವಾಗಿ ವಿಷಮಯ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಮಾಡಬೇಕಾಗಿರೋದು ಏನು? ಕೆರೆಗಳು ವಿಷಪೂರಿತ ಆಗದಂತೆ ನೋಡ್ಕೊಳ್ಳೋದು ಸರ್ಕಾರಗಳ ಜವಾಬ್ದಾರಿ ಮತ್ತು ಕರ್ತವ್ಯ ಆಗಿದೆ. ಆದರೆ ಅದು ಆಗ್ತಾನೆ ಇಲ್ಲ. ಅಭಿಯಾನದ ಮೂಲಕ ಈಗ ಸದ್ಯಕ್ಕೆ ರಾಜ್ಯದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಸರ್ಕಾರ ಏನು ಮಾಡಬೇಕು, ಎಲ್ಲೆಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದರ ಸಂಪೂರ್ಣ ವರದಿ ಇದೆ. ಈ ವರದಿಯನ್ನು ನೋಡ್ಕೊಂಬನ್ನಿ. ಅದಾದ ಮೇಲೆ ನೀವು ಮಾತಾಡೋಣ. ಸುತ್ತಮುತ್ತ ಬರ, ಇಲ್ಲಿ ಜಲ ಇದ್ರೂ ವಿಷ. ತುಂಬಿದ ಕೆರೆ, ಉಪಯೋಗಕ್ಕಿಲ್ಲ ಹನಿ ನೀರು. ಅಮೃತ ಧಾರೆ ಒಡಲಿಗೆ ವಿಷವಿಕ್ಕಿ ಕೊಂದ್ರ. ಚಿತ್ರದುರ್ಗದ ಜಲಧಾರೆ ವಿಷವಾಗಿದೆ. ಕೋಟೆ ನಾಡಿನ ಅಮೃತ ಧಾರೆ ಒಡಲಿಗೆ ವಿಷವಿಕ್ಕಲಾಗಿದೆ. ಬರ ಇದ್ದಾಗಲೂ ತುಂಬಿ ಹರಿಯುತ್ತಿದ್ದ ನಗರಂಗೆರೆ ಗಬ್ಬೆದ್ದು ನಾರುತ್ತಿದೆ. ಕಾರ್ಖಾನೆ ವಿಷ, ಕೊಳಚೆ ಹಾಗೂ ಚರಂಡಿ ನೀರಿಂದ ನೀರು ಕೊಚ್ಚೆಯಾಗಿದೆ. ನಳನಳಿಸ್ತಾ ಇದ್ದ ನೀರು ನಂಜಾಗಿ ಬದಲಾಗಿದೆ. ಜಲ ಪರೀಕ್ಷೆ ನಡೆಸಿದ ಮಾಲಿನ್ಯ ನಿಯಂತ್ರಣ ಮಂಡಳಿಯೇ ಶಾಕ್ ಆಗಿದೆ. ಕೈಗಾರಿಕೆಗಳಿಂದ ವಿಷ, ಜನರಿಗೆ ಹನಿ ನೀರಿಗೂ ತತ್ವಾರ. ತುಂಬಿ ತುಳುಕಿದರೂ ಕುಡಿಯುವಂತಿಲ್ಲ. ಎಂಥ ದುಸ್ಥಿತಿ. ಡೆಫಿನೆಟ್ಲಿ ಅನ್ಡೌಟೆಡ್ಲಿ ಕರ್ನಾಟಕದ ಬೃಹತ್ ಕೆರೆಗಳಲ್ಲಿ ಇದು ಕೂಡ ಒಂದು. ಆದರೆ ಇವತ್ತು ನಾವಿಲ್ಲಿರುವಂಥ ಉದ್ದೇಶ ಏನು ಅಂತಂದ್ರೆ, ದುರದೃಷ್ಟ ಅಂತಂದ್ರೆ ಈ ಕೆರೆಯ ನೀರು ಕುಡಿಯುವುದಕ್ಕೆ, ಕೇವಲ ಕುಡಿಯೋದಕ್ಕೆ, ಕೃಷಿಗೆ ಅಷ್ಟೇ ಅಲ್ಲ, ಪ್ರಾಣಿಗಳು ಕುಡಿಯೋದಕ್ಕೂ ಯೋಗ್ಯವಲ್ಲ, ಅಷ್ಟರ ಮಟ್ಟಿಗೆ ಕಲುಷಿತವಾಗಿದೆ ಅಂತ ಇದಕ್ಕೆ ಕರ್ನಾಟಕದ ಮಾಲಿನ್ಯ ನಿಯಂತ್ರಣ ಮಂಡಳಿ ಇಂಥ ನೀರನ್ನ ಹೇಳ್ತಾ ಇದೆ. ಕುಡಿಯೋಕ್ಕೂ ಯೋಗ್ಯ ಅಲ್ಲ, ಪ್ರಾಣಿಗಳು, ದನಕರುಗಳು ಕುಡಿಯೋದಕ್ಕೂ ಯೋಗ್ಯವಲ್ಲ ಅಂತ. ಚಿತ್ರದುರ್ಗದ ನಗರಂಗೆರೆಯ ಸುತ್ತಮುತ್ತ ಬರದ ಬೇಗೆಯಿಂದ ಜನ ಹೈರಾಣಾಗಿದ್ದಾರೆ. ಚಳ್ಳಕೆರೆ ನಗರದಿಂದ ಕೇವಲ 1 ಕಿಲೋಮೀಟರ್ ದೂರ ಇರುವ ನಗರಂ ಕೆರೆ 300 ಎಕರೆಗೂ ಹೆಚ್ಚು ವಿಸ್ತೀರ್ಣ ಉಳ್ಳ ಈ ಕೆರೆ ರಾಜ್ಯದ ಅತಿ ದೊಡ್ಡ ಕೆರೆಗಳಲ್ಲಿ ಒಂದು. ಆದರೆ ಇದೀಗ ಗಬ್ಬೆದ್ದು ನಾರುತ್ತಿದೆ. ಚಳ್ಳಕೆರೆಯ ನಗರ ಪ್ರದೇಶದ ತ್ಯಾಜ್ಯ ನೀರಿನಿಂದ ಅಂದರೆ ಯಾವುದೇ ಸಂಸ್ಕರಣ ಮಾಡದೆ ಡೈರೆಕ್ಟಾಗಿ ಏನು ನಮ್ಮ ರಾಜಕಾಲುವೆ ಇದೆ, ರಾಜಕಾಲುವೆ ಮುಖಾಂತರ ಬಿಟ್ಟಿರುವಂಥದ್ದು ನಗರಸಭೆಯ ಒಂದು ನಿರ್ಲಕ್ಷ್ಯದಿಂದಾಗಿ ಇವತ್ತು ಏನು 322 ಎಕರೆ ಪ್ರದೇಶ ಇದೆ, ಇವತ್ತು 5-6 ವರ್ಷಗಳಿಂದ, ನಾಟ್ ಓನ್ಲಿ 1 or 2-3 years, ಇಟ್ ಈಸ್ ಕಮ್ಸ್ ಅರೌಂಡ್ 6 to 7 years ಇಂದ ಈ ಕೆರೆ ತುಂಬತಾನೆ ಇದೆ. ವಿಷವಿಕ್ಕುವವರಿಗೆ ಸಾಥ್ ನೀಡಿದ್ರ ಅಧಿಕಾರಿಗಳು. ಅಷ್ಟೇ ಅಲ್ಲ, ಎಣ್ಣೆ ತಯಾರಿಕಾ ಮಿಲ್ಗಳ ತ್ಯಾಜ್ಯ ಹಾಗೂ ರಾಸಾಯನಿಕ ವಿಷ ಕೂಡ ಈ ಕೆರೆ ಒಡಲನ್ನ ಸೇರುತ್ತಿದೆ. ಹ್ಯಾಟ್ರಿಕ್ ಶಾಸಕ ಸಚಿವ ರಘುಮೂರ್ತಿ 2021ರಲ್ಲಿ ಅಂದು ಸ್ವಚ್ಛವಾಗಿದ್ದ ಈ ಕೆರೆಗೆ ಬಾಗಿನ ಅರ್ಪಿಸಿದರು. ಆದ್ರೆ ಈ ಕೆರೆಯನ್ನ ಉಳಿಸಿಕೊಳ್ಳುವಲ್ಲಿ ಮಾತ್ರ ಅವರ ಇತ್ತೀಚಿನ ವರ್ಷಗಳ ನಿರ್ಲಕ್ಷ್ಯ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಸಂಬಂಧಪಟ್ಟ ನಗರಸಭೆ ಇಲಾಖೆ ಅಧಿಕಾರಿಗಳು, DC ಅವರು ಬಂದಿದ್ದರು, ಮತ್ತು ನ್ಯಾಯಾಧೀಶರು ಬಂದಿದ್ದರು. ಅವರೆಲ್ಲ ಟೀಮೇ ಬಂದು ಅವ್ರ ನ್ಯಾಯಾಧೀಶರು ಅವ್ರಿಗೆ ಆದೇಶ ಮಾಡಿದರು, ತಕ್ಷಣ ಈ ನೀರನ್ನು ನೀವು ಫಿಲ್ಟರ್ ಮಾಡಿಬಿಡಬೇಕು, ಇಲ್ಲಿಗೆ ಆರೋಗ್ಯವಂತ ನೀರನ್ನು ಕೊಡಬೇಕು ಅಂತಂದೇಳಿ ಇದು ಮಾಡಿದ್ರು. ಅವರು ನ್ಯಾಯಾಧೀಶರಿಗೂ ಬೆಲೆ ಇದ್ದಾಗ ಆಗುತ್ತೆ. ಅವ್ರು ಯಾರಿಗೂ ಕೇರ್ ಮಾಡಲ್ಲ, ನಗರಸಭೆ ಅಧಿಕಾರಿಗಳು ಅವ್ರು ಯಾರಿಗೂ ಲೆಕ್ಕಕ್ಕಿಡಲ್ಲ. ನೋಡ್ರಿ, ಜೀವನದ ಜೊತೆ ಚೆಲ್ಲಾಟ ಆಡ್ತಿದ್ರೆ ದಯಮಾಡಿ ಮಾನ್ಯ ಶಾಸಕರು ತುರ್ತಾಗಿ ಈ ಒಂದು ನಾವೇನು ಈಗ ಕಲುಷಿತ ನೀರು ಬರುತ್ತೋ, ಎಸ್ಟಿಮೇಟ್ ಆಗಿದೆ 6 ಕೋಟಿ ಆಗಿದೆ, 7 ಕೋಟಿ ಆಗಿದೆ ಅಂತ ಅಂತಾರೆ. ಮಾನ್ಯ ಶಾಸಕರು ನಗರಸಭೆ ಅವ್ರಿಗೆ ಸೂಚಿಸಿ ಈ ಫಿಲ್ಟರ್ ಮಾಡಿ ನೀರು ಬಿಟ್ಟರೆ ನಮ್ಗೆ ಅನುಕೂಲ ಆಗುತ್ತೆ, ಬೆಳೆ ಬೆಳೆಯೋಕ್ಕೂ ಆಗುತ್ತೆ. ಇಂದಿಗೂ ಡ್ರೈನೇಜ್ ನೀರು ಹಾಗೂ ಕಾರ್ಖಾನೆ ಹಾಗೂ ಮಿಲ್ಗಳ ತ್ಯಾಜ್ಯ ಹರಿಸಿ ಐತಿಹಾಸಿಕ ಕೆರೆಯನ್ನ ಹಂತ ಹಂತವಾಗಿ ಕೊಲ್ಲಲಾಗ್ತಾ ಇದೆ. ಮಾಂಜ್ರಾ ನದಿಗೆ ರಾಸಾಯನಿಕ ತ್ಯಾಜ್ಯ ಬಿಡುಗಡೆ,
3 ಕೈಗಾರಿಕೆ ಮುಚ್ಚುವಂತೆ ಖಂಡ್ರೆ ಸೂಚನೆ. ಇತ್ತ ಮತ್ತೊಂದೆಡೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಖಂಡ್ರೆ ಮಹತ್ವದ ಆದೇಶ ಮಾಡಿದ್ದು, ಮಾಂಜಾ ನದಿಗೆ ರಾಸಾಯನಿಕ ತ್ಯಾಜ್ಯ ಬಿಡುಗಡೆ ಮಾಡ್ತಾ ಇದ್ದ ಮೇ 6H ಇಂಡಸ್ಟ್ರೀಸ್, ಮೇ ಸತ್ಯದೀಪ್ತ ಕೆ ಇಂಡಸ್ಟ್ರೀಸ್ ಹಾಗೆ ಮೇ ಹಿಮಾಲಯ ಕೈಗಾರಿಕೆಗಳು ಮುಚ್ಚುವಂತೆ ಆದೇಶ ನೀಡಿದ್ದಾರೆ. ನೀರು ಸಕಲ ಜೀವಿಗಳಿಗೆ ಆಧಾರ. ಅದರಿಂದ ಇದರ ರಕ್ಷಣೆ ಹಾಗೂ ಸಂರಕ್ಷಣೆ ಎಲ್ಲ ಕರ್ತವ್ಯ. ಆದ್ರಿಂದ ಸರ್ಕಾರ ಕಠಿಣಾತಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ಜನರ ಧ್ವನಿ. ನಿಮ್ಮ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನ ಕಲ್ಪಿಸಿಕೊಡುವಂಥದ್ದು ರಿಪಬ್ಲಿಕ್ ಕನ್ನಡದ ಮುಖ್ಯವಾದಂತಹ ಪ್ರಾಶಸ್ತ್ಯ ಆಗಿದೆ. ಅದರಂತೆ ನೀವು ಕೂಡ ಕರೆ ಮಾಡಬಹುದಾಗಿದೆ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬಹುದಾಗಿದೆ. ಇವತ್ತಿನ ವಿಷಯ ಏನಂತಂದ್ರೆ, ರಾಜ್ಯದಲ್ಲಿ ಕೆರೆಗಳ ಪರಿಸ್ಥಿತಿ ಅಧ್ವಾನ ಆಗಿ ಹೋಗಿದೆ. ಸರ್ಕಾರ ಏನು ಮಾಡಬೇಕು ಇಂಥ ಸಂದರ್ಭದಲ್ಲಿ? ಬರಗಾಲದ ಪರಿಸ್ಥಿತಿ ಇದೆ, ಅಲ್ಪ ಮಳೆಯಾಗಿದೆ, ಕೆರೆಗಳಲ್ಲಿ ನೀರಿಲ್ಲ, ನೀರಿದ್ದು ವಿಷ. ಸರ್ಕಾರದ ಜವಾಬ್ದಾರಿ ಏನು? ಸ್ಕ್ರೀನ್ನ ಕೆಳಗಡೆ ನಂಬರ್ ಹೋಗ್ತಾ ಇದೆ, ನಂಬರನ್ನು ನೋಟ್ ಮಾಡ್ಕೊಳ್ಳಿ. ನಮಗೆ ನೇರವಾಗಿ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದಾಗಿದೆ. ವಾಟ್ಸಪ್ ನಂಬರ್ ಕೂಡ ಇದೆ, 2 ಲೈನ್ ಮೆಸೇಜ್ ಮಾಡಬಹುದಾಗಿದೆ. ಎಕ್ಸ್ ಖಾತೆಯಲ್ಲಿಯೂ ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದಾಗಿದೆ. ಮೆಸೇಜ್ ಮಾಡಿ, ಕಾಲ್ ಮಾಡಿ. ಕೆರೆಗಳ ವಿಚಾರವಾಗಿ ಸರ್ಕಾರ ಈಗ ಏನು ಮಾಡಬೇಕು, ನಿಮ್ಮ ಅಭಿಪ್ರಾಯ ತಿಳಿಸಿ. ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ಮಾಣಿಕ್ಯ ಜಾಧವ್. ನಮಸ್ಕಾರ. ನಮಸ್ಕಾರ ಗೌಡ್ರೆ. ನಮಸ್ಕಾರ. ತಮ್ಮ ಅಭಿಪ್ರಾಯ ತಿಳಿಸಿ ಸರ್, ಏನ್ ಮಾಡಬೇಕು ಸರ್ಕಾರ ಈ ಸಂದರ್ಭದಲ್ಲಿ? ನೋಡ್ರಿ, ನಮ್ ಕಲಬುರಗಿ ಜಿಲ್ಲೆ ಅವು ಕೆರೆಯಾಗ ನೀರಿಲ್ರಿ, ಭಯಾಂಗ ನೀರಿಲ್ಲ, ಬೋರ್ವೆಲ್ದಾಗ ನೀರಿಲ್ಲ ನೀರ. ನಮಸ್ಕಾರ ಗೌಡ್ರೆ. ಟಿವಿ ಅಲ್ಲಿ ಮ್ಯೂಟ್ ಮಾಡ್ಕೊಳ್ಳಿ ಮಾಣಿಕ್ ಜಾಧವ್ ಅವರೇ. ಕಮ್ ಮಾಡಿದ್ರಿ. ಮಾತಾಡಿ. ರೀ, ನಮ್ ಗುಲ್ಬರ್ಗ ಜಿಲ್ಲಾ ನೋಡ್ರಿ, ಕೆರೆಯಾಗನು ನೀರಿಲ್ಲ, ಭಯಾಂಗ ನೀರಿಲ್ಲ, ಬೋರ್ವೆಲ್ದಾಗ ನೀರಿಲ್ಲ. ಎಲ್ಲಿಯೂ ನೀರಿಲ್ದಂಗ ಅದ. ಯಾಕಂದ್ರೆ ಮಳೆನೇ ಇಲ್ಲ ನಮ್ಮಲ್ಲಿ. ಅದನ್ನ ಸ್ವಲ್ಪ ಎಲ್ಲೋ ಬಿದ್ದದ. ಅದು ಏನು ಎದಕ್ಕೂ ಎಲ್ಲಿನೂ ನೀರಿಲ್ಲ, ಜನಜನಗಳಿಗೆ ಕುಡ್ಲಿಕ್ಕೆ ನೀರಿಲ್ಲ, ಮನುಷ್ಯರಿಗೂ ಕೂಡ ಇಲ್ಲ. ಯಾವ ಊರ್ ಕೆರೆ ಅಂದ್ರಿ? ಅಲ್ಲ, ನಮ್ ಕಲಬುರಗಿ ಜಿಲ್ಲೆ ಟೋಟಲಿ. ಕಲಬುರಗಿ ಜಿಲ್ಲೆಯಲ್ಲಿ 10 ತಾಲೂಕು ಬರ್ತಾವ್ರಿ. 10 ತಾಲೂಕದಾಗ ಗೌಡ್ರಿ ಯಾವುದು ಕೆರೆ ತುಂಬಿಲ್ಲ, ಎಲ್ಲಿ ಭಯಾಂಗ ನೀರಿಲ್ಲ, ಬೋರ್ವೆಲ್ದಾಗಿಲ್ಲ, ಎಲ್ಲಿನೂ ಇಲ್ಲ. ಅದಕ್ಕೆ ಏನ್ ಸರ್ಕಾರ ಏನಪ್ಪ ಹತ್ರ ಅದು ಏನ್ ತಂದು ಹಾಕ್ತದೋ, ಏನ್ ಸುದ್ದಿ ಏನ್ ತಿಳಿದಂಗಾಗ್ಯದ. ಆಯ್ತಾ, ಇದು ಮೊನ್ನೆ ಏನಪ್ಪ ಹತ್ರ ಇದು ಘೋಷಣೆ ಮಾಡಿದ್ರಲ್ರಿ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ. ಅದು ಅದನ್ನು ಎಷ್ಟು ಹಳ್ಳಿಗೆ ಬಂದಿಲ್ಲ, ಎಷ್ಟು ಪಂಚಾಯತಿ ಬಂದಿಲ್ಲ. GBB ರಾಮ್ಜಿ ಹೇಳ್ತಿದ್ರಿ. ಅದನ್ನು ಇಲ್ರಿ. ಆಯ್ತು, ಇದು ಬೆಳೆಗಳ ಪರಿಹಾರ, ಉದ್ಯೋಗ ಖಾತ್ರಿ. ಉದ್ಯೋಗ ಖಾತ್ರಿ ಇಲ್ಲ, ಬೆಳೆಗಳ ಪರಿಹಾರ ಕೊಡ್ತಾರಲ್ಲ ಫಸಲ್ ಬಿಮಾ ಯೋಜನೆ ಪ್ರಧಾನಮಂತ್ರಿದು, ಅದು ಜಮಾ ಆಗಿಲ್ಲ. ಇಂಥವೆಲ್ಲ ಹಲವಾರು ಸಮಸ್ಯೆಗಳು ಕಲಬುರಗಿ ಜಿಲ್ಲೆ ಈ ಕಾಲದಲ್ಲಿ. ಸದ್ಯ ಏನಪ್ಪ, ಬರ ಘೋಷಣೆ ಮಾಡಿದ್ರೆ ಕೆಲಸ ಸಿಗ್ತದ, ನೀರೇ ತಂದು ಹಾಕಬೇಕು, ಏನೇ ವ್ಯವಸ್ಥೆ ಮಾಡಬೇಕು. ಥ್ಯಾಂಕ್ ಯು ಮಾಣಿಕ್ ಜಾಧವ್ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಸ್ವಾಮಿಗೌಡ ಅಂತ ನೆಕ್ಸ್ಟ್ ಕಾಲರ್. ಸ್ವಾಮಿಗೌಡ ಅವರೇ, ನಮಸ್ಕಾರ. ಸರ್ ನಮಸ್ಕಾರ ಸರ್. ಎಸ್ ಸರ್, ತಮಗೇನ್ ಅನ್ಸುತ್ತೆ ಸರ್? ಒಳ್ಳೆ ಕೆಲಸ ಮಾಡ್ತಿದ್ರಿ ಸರ್. ಕೆರೆ ನೀರ್ ಬಗ್ಗೆ ಸುದ್ದಿ ಎತ್ತಿರೋದಕ್ಕೆ ನಮ್ಗೆ ಭಾರಿ ಖುಷಿ ಆಯ್ತು ಸರ್ ತಮ್ಗಳಿಗೆ. ಮಾತಾಡಿ ಗೌಡ್ರೆ. ಸರ್ ಮಳೆಗಾಲ ಭಾರಿ ಕಮ್ಮಿ ಇದೆ ಸರ್. ನಮ್ಗೆ ಏನಾಗಿದೆ ಅಂದ್ರೆ, ಲಕ್ಷ್ಮಣ್ ತೀರ್ಥ ಈಗ ಕೊಡಗು ಕಡೆ ಮಳೆ ಹಿಡ್ದಿ ಒಂದ್ ಸ್ವಲ್ಪ, ಈಗ ಕಳೆದ ತಿಂಗಳು ಈ ತಿಂಗಳೆಲ್ಲ ನೀರ್ ಬರ್ತಾ ಇದೆ ಸರ್. ನಮ್ಗೆಲ್ಲ ಸುಮಾರು ನಮ್ಮ ಸಂತೆಕೆರೆ ಅಂತ ಇಡೀ ಹುಣಸೂರು ತಾಲೂಕಿಗೆ ದೊಡ್ಡ ಕೆರೆ ಸರ್ ಇದು. ದೊಡ್ಡ ಕೆರೆ ಅಂದ್ರೆ ಅಂತಿಂತ ಕೆರೆ ಅಲ್ಲ ಸರ್, ಸಾವಿರಾರು ಎಕರೆ ಲ್ಯಾಂಡ್ಗೆ, ಗದ್ದೆ ಬೆಳೆಗೆ ನೀರು ಹೋಗಂತ ಕೆರೆ. ಆ ಕೆರೆಯಿಂದ ತಿರ್ಗಾ ಒಂದು ಕರೀಂನಹಳ್ಳಿ ದೊಡ್ಡ ಕೆರೆ ಅಂತ ಇದೆ, ಅಲ್ಲಿಗೆ ನೀರು ಹೋಗ್ಬೇಕು ಸರ್ ಆ ಕೆರೆಯಿಂದ. ಇದು ಏನಾಗಿದೆ ಅಂದ್ರೆ ಸರ್, ಈಗ ಆ ಕೆರೆಯಿಂದ ಬರೀ ಕವಲಿಲ್ ನೀರು ಹರಿದ್ಬಿಟ್ರೆ ನಮ್ಗೆ ಸಾವಿರಾರು ಜನ ರೈತರಿಗೆ, ಪಂಪ್ ಸೆಟ್ಗಳಿಗೆ ಅಂತರ್ಜಲ ಉತ್ಪತ್ತಿ ಜಾಸ್ತಿ ಆಗ್ತದೆ ಸರ್. ಓಕೆ, ಸ್ವಾಮಿಗೌಡ ಅವರೇ, ಧನ್ಯವಾದ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದೀರಿ. ಇದ್ರ ಬಗ್ಗೆ ಸರ್ಕಾರ ಗಮನ ಹರಿಸಿದ್ರೆ ತುಂಬಾ ಒಳ್ಳೆಯದು. ಅದರ ಪ್ರಯತ್ನವಾಗಿ ನಾವು ಅಭಿಯಾನವನ್ನ ಮಾಡ್ತಾ ಇರೋದು. ಲಲಿತಾ ಅಂತ ಮೈಸೂರಿನಿಂದ ಕರೆ ಮಾಡಿದ್ದಾರೆ. ಲಲಿತಾ ಮೇಡಮ್, ನಮಸ್ಕಾರ. ಕಿಲೋಮೀಟರ್ ತುಂಬಿದೆ ಸರ್ ಆ ಕೆರೆಯಿಂದ ಸಂತೆಕೆರೆ. ಲಲಿತಾ ಅವರೇ ನಮಸ್ಕಾರ, ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಎಸ್, ಮಾತಾಡಿ ಮೇಡಮ್. ಸರ್ಕಾರ ಏನ್ ಮಾಡಬೇಕು? ಫಸ್ಟ್ ಕೆರೆಗಳಿಗೆ ಬಿಡ್ತಾರಲ್ಲ ಕೊಳಚೆ ನೀರು, ಗಲೀಜ್ ನೀರು, ಮತ್ತೆ ಪ್ಲಾಸ್ಟಿಕ್, ಬಟ್ಟೆ ಬರೆ ಎಲ್ಲ ಎಸಿತಾರ, ಅವನ್ನೆಲ್ಲ ಫಸ್ಟ್ ಹೋಗೋದ್ ನಿಲ್ಸ್ಬೇಕು. ಆವಾಗ ಆ ಮಾಲಿನ್ಯ ಕೊಳಚೆ ನೀರೆಲ್ಲ ಸೇರ್ಕೊಂಡು ಹೋಗಿ ಜಲ ಪ್ರಾಣಿಗಳೆಲ್ಲ ಬದುಕ್ತವೆ, ಆಗ ವಿಷ ಆಗೋದಿಲ್ಲ. ಇದನ್ನೆಲ್ಲ ಫಸ್ಟ್ ತಡೆಗಟ್ಟಬೇಕು. ಈ ಕೆಲಸ ಫಸ್ಟ್ ಮಾಡ್ಬೇಕು ಸರ್. ಲಲಿತಾ ಮೇಡಮ್, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ವ್ಯಾಲಿಡ್ ವಿಚಾರವನ್ನ ತಾವು ತಿಳಿಸಿದ್ದೀರಿ. ಶಿವಕುಮಾರ್ ಅಂತ ನೆಕ್ಸ್ಟ್ ಕಾಲರ್. ನಮಸ್ಕಾರ ಶಿವಕುಮಾರ್ ಅವರೇ. ನಮಸ್ಕಾರ. ಕೆರೆಗಳ ಪರಿಸ್ಥಿತಿ ಹಿಂಗಿದೆ, ನಿಮ್ಗೆ ಏನ್ ಅನ್ಸುತ್ತೆ?
ಕೆರೆಗಳು ಎಲ್ಲ ಸುಮ್ಮನೆ ರೈತರು ಅಂತ ಎಲ್ಲ ರಾಜಕೀಯದವ್ರು ಓಡಾಡ್ತಾ ಇದ್ದಾರೆ ಸರ್. ಕುಮಾರಣ್ಣ ಆಗ್ಲಿ ಎಲ್ಲ ಒಬ್ರು ಕೆರೆನ ಉಳಿಸಬೇಕು ಅಂತ ಯಾರು ಓಡಾಡಲ್ಲ. ಹಾ ಎಲ್ಲ ಫುಲ್ ಕೆರೆನೆಲ್ಲಾನು ಅಪಾರ್ಟ್ಮೆಂಟ್ಗಳು ಎಲ್ಲ ಮಾಡಿಟ್ಬಿಟ್ಟಿದ್ದಾರೆ. ಆಮೇಲೆ ಇವಾಗ ಹೆಬ್ಬಾಳ್ ಫ್ಲೈಓವರ್ ಹತ್ರನೂ ನೋಡಿ ಸರ್, ಎಷ್ಟೊಂದು ಕೆರೆನ ಅಕ್ವೈರ್ ಮಾಡ್ಕೊಂತ ಇದ್ದಾರೆ. ನೀವು ಮೀಡಿಯಾದವರು ಇದು ಕೂಡ ನೀವು ಕೂಡ ಓಡಾಡ್ತಾ ಇಲ್ಲ ಸರ್. ಈಗ ನಾವು ಅಭಿಯಾನದ ಮೂಲಕ ಅದನ್ನೇ ವಿಚಾರ ಮಾಡ್ತಾ ಇರೋದು. ಆಮೇಲೆ ನಿಮ್ಗೆ ಗೊತ್ತಿರ್ಬೋದು, ಈ ಬರ್ತಿದೆ ಬರಗಾಲ ಅನ್ನುವಂತಹ ಅಭಿಯಾನದ ಅಡಿಯಲ್ಲಿ ಬೆಂಗಳೂರಿನಲ್ಲಿ ಎಷ್ಟು ಕೆರೆಗಳಿದೆ, ಕೆರೆಗಳು ಎಲ್ಲಿ ಹೋದ್ವು, ಅಲ್ಲಿ ಏನು ಬಂದಿದೆ ಅನ್ನೋದರ ಸಂಪೂರ್ಣ ವರದಿಯನ್ನು ರಿಪಬ್ಲಿಕ್ ಕನ್ನಡ ಕೊಟ್ಟಿತ್ತು. ಏನೇ ಥ್ಯಾಂಕ್ ಯು ಶಿವಕುಮಾರ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ಸಿದ್ಧಾರ್ಥ್ ಅಂತ ಕಲಬುರಗಿಯಿಂದ. ನಮಸ್ಕಾರ ಸಿದ್ಧಾರ್ಥ್ ಅವರೇ. ಸರ್ ನಮಸ್ತೆ. ಎಸ್ ಸರ್. ಸರ್ ನಮ್ಗೆ ಕೆರೆಗಳ ನಿರ್ಮಾಣ ಅಥವಾ ಕೆರೆಗಳ ಉಳಿವಿಗಾಗಿ ನಾವ್ ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ಜನರಲ್ಲಿ ಅವೇರ್ನೆಸ್ ಬರ್ಬೇಕಾಗಿರೋದು ಬಹಳ ಇಂಪಾರ್ಟೆಂಟ್ ಇದೆ ಸರ್. ಹೌದು. ಜನ ಇವಾಗ ನಾವು ಯಾವ್ದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಥವಾ ಯಾರೋ ಬಂದು ಕೇಳ್ತಾ ಇದಾರೆ ಅಂತಂತ ಅವಾಗ ಅಷ್ಟೇ ಅವ್ರು ಎಚ್ಚೆತ್ಕೊಳ್ತಾರ. ಅದಕ್ಕಿಂತ ಮುಂಚೆಯಾಗಿ ಇದು ಈ ಕೆರೆಗಳ ಅಭಿಪ್ರಾಯನ ಉಳಿಸ್ಕೊಳ್ಳೋದು ಅಥವಾ ಕೆರೆಗಳು ನೆಲ ಜಲ ಮತ್ತು ಈ ಕಾಡುಗಳು ಇವೆಲ್ಲ ನಮ್ದು ಅಂತ ಮನೋಭಾವನೆ ಜನರಲ್ಲಿ ಬರಬೇಕು. ಆ ತರದ ಕೆಲಸಗಳು ಸರ್ಕಾರಗಳು ಮಾಡ್ತಾ ಇರ್ಬೇಕು ಸರ್ ಇವತ್ತಿಗೆ. ಯಾಕಂತಂದ್ರೆ ಜನ ಯಾವಾಗ ಎಚ್ಚೆತ್ಕೊಳ್ತದ ಅಂತಂದ್ರೆ ಅವ್ರಿಗೆ ಯಾವಾಗ ಪ್ರಾಬ್ಲಮ್ ಆಗತ್ತಲ್ಲ ಅವಾಗ ಮಾತ್ರ ಎಚ್ಚೆತ್ಕೊಳ್ತಾರೆ. ಆದ್ರೆ ಸಾರ್ವಜನಿಕ ಆಗಿರುವಂತದ್ದು ಅಥವಾ ಈ ನಮ್ಮ ಈ ಏನು ನಮ್ಮ ರಿಸೋರ್ಸಸ್ ಇದೆ ಅಲ್ಲ, ಇದು ನನ್ನ ಮನೆದಿದೆ, ಇದು ನಂದೇ ಇದೆ ಅಂತ ಮನೋಭಾವನೆ ಎಲ್ಲಾ ಜನರಲ್ಲ ಹತ್ರನು ಬರ್ಬೇಕು ಅಂತ ನಮ್ದು ಒಂದು ಆಸ್ ಎ ಉಪನ್ಯಾಸಕ್ಕಾಗಿ ನಾನು ಹೇಳುವಂತದ್ದು ಬಯಸ್ತೀನಿ ಸರ್ ಇದನ್ನು. ಓಕೆ ಓಕೆ ಫೈನ್. ಥ್ಯಾಂಕ್ ಯು ಸಿದ್ಧಾರ್ಥ್ ಅವರೇ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಕ್ಕೆ. ವೀಕ್ಷಕರೇ ಗಮನಿಸ್ತಾ ಇದ್ದೀರಿ, ರಾಜ್ಯದಾದ್ಯಂತ ಸಾಕಷ್ಟು ಸಂಖ್ಯೆಯಲ್ಲಿ ಕೆರೆಗಳು ಈಗಲೂ ಕೂಡ ಕೆರೆಗಳ ವಿಚಾರವಾಗಿ ಮಾತಾಡೋದಕ್ಕೆ ಕಾಲ್ಸ್ ಬರ್ತಾ ಇರೋದು. ಈಗ ಅಭಿಯಾನದ ಮೂಲಕ ನಮ್ಮ ಕೆಲಸವನ್ನ ನಾವು ಮಾಡಿದ್ದೀವಿ. ಸರ್ಕಾರ ಇಂಥ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇದಾಗಿತ್ತು ಇವತ್ತಿನ ನಿಮ್ಮ ಧ್ವನಿ ಪ್ರೈಮ್ ನ್ಯೂಸ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ ಅಸಲಿ ಪ್ರೋಟೀನ್. MDH